ಜ್ಞಾನಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ನಾರಾಯಣಂ ಗುಣೈಃ ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಓಂ ಅಥಾತೋರ್ಮಜಿಜ್ಞಾಸ. ಓಂ ಸರ್ವತ್ರಾಖಿಲ ಸಚ್ಛಕ್ತಿ ಸ್ವತಂತ್ರೋ ಅಶೇಷದರ್ಶನಃ ನಿತ್ಯಾತಾದೃಶಚಿತ್ತೇತ್ಯಯಂತೇಷ್ಟೋ ನೋ ರಮಾಪತಿಃ ವಿಮತೋ ಭಿನ್ನಃ ಮುಕ್ತತ್ವಾತ್ ಯತಿತ್ಥಂ ತತ್ತಥಾ ಯಥಾ ಸಂಪ್ರತಿಪನ್ನಃ ನ ಚ ಭೇದೇ ವಿಕಲ್ಪೋ ಯುಜ್ಯತೆ. ಏನಂತ ವಿಕಲ್ಪ ಮಾಡಿದ್ದ? ಪಾರಮಾರ್ಥಿಕನ ಅನಿರ್ವಚನೀಯನು ಅಂತ ಕೇಳಿ. ಅನಿರ್ವಚನೀಯಸ್ಯ ಸರ್ವತ್ರ ಅಪ್ರಸಿದ್ಧತ್ವಾದೇವ ಶಶವಿಷಾಣಂ ಗೋವಿಷಾಣಂ ವಾ ಉಚ್ಯತೆ ಇತಿವತ್ ನ ಚ ಅನಿರ್ವಚನೀಯೇ ಕಿಂಚಿನ್ಮಾನಂ ಮಿಥ್ಯಾಶಬ್ದೋ ಅನಿರ್ವಚನೀಯಂ ವದತೀತ್ಯತ್ರ ಚ ಅನುಮಾನಸ್ಯ ಚ ಅಪ್ರಸಿದ್ಧವಿಶೇಷಣಃ ಪಕ್ಷಃ ನ ಚ ಧೂಮತ್ವವತ್ ಮಿಥ್ಯಾತ್ವಂ ಇತಿ ಉಭಯಸಂಪ್ರತಿಪನ್ನಂ ಸಾಮಾನ್ಯಮಸ್ತಿ. ನ ಚ ಬಾಷ್ಪಾರೋಪಿತಧೂಮೇನ ಧೂಮವತ್ವಂ ವ್ಯಭಿಚರತಿ. ನ ಚ ಭಾವಾಭಾವವಿಲಕ್ಷಣಂ ಕ್ವಚಿದಾಗಮೋ ವಕ್ತಿ. ನಾಸದಾಸೀತ್ ನೋ ಸದಾಸೀತ್ ತದಾನೀಂ ನಾಸೀದ್ರಜಃ ನೋ ವ್ಯೋಮ ಅಪರಃ ಯತ್ ಇತ್ಯತ್ರ ಚ. ಅಲ್ಲಿ ಅಸತ್ತು ಇರಲಿಲ್ಲ ಸತ್ತು ಇರಲಿಲ್ಲ ಅಂತ ಏನಂತ ಅರ್ಥ ಹೇಳಿದರು? ಅಸತ್ತು ಇರಲಿಲ್ಲ ಸತ್ತು ಇರಲಿಲ್ಲ ಏನರ್ಥ? ಮೂರ್ತ ಅಮೂರ್ತ. ಅಸತ್ತಂದರೆ ಅಮೂರ್ತ, ಸತ್ತಂದರೆ ಮೂರ್ತ. ಅವೆಲ್ಲ ಅರ್ಥನೇ ಹೊರತು ನೀವು ಹೇಳಿದಂತೆ ಸಹಸದ್ವಿಲಕ್ಷಣ ಅಂತ ಅರ್ಥ ಅಲ್ಲ. ಮೂರ್ತಂ ಸದಿತಿ ಸಂಪ್ರೋಕ್ತಂ ಅಮೂರ್ತಂ ಅಸದುಚ್ಯತೆ. ಮೂರ್ತಾಮೂರ್ತೇತರದ್ ಬ್ರಹ್ಮ ನ ಸತ್ತನ್ ಅಸದುಚ್ಯತೆ ಇತಿ ಪೈಂಗಿಶ್ರುತಿ. ಜೊತೆಗೆ ಬಾಧ್ಯಂಜನಾಯನ ಶ್ರುತಿ ಹೇಳ್ತಾರೆ, ಯದನ್ಯತ್ ವಾಯೋ ಚ ಅಂತರಿಕ್ಷಾತ್ ಚ ಏತತ್ ಸತ್ ಇತಿ ಚ ಬಾಧ್ಯಂತಿನ ಶ್ರುತಿ. ಅದೇ ರೀತಿಯಲ್ಲಿ ಅನಿರ್ವಾಚ್ಯ ಮೊದಲಾದ ಶಬ್ದಗಳಿಗೆ ಅರ್ಥಗಳನ್ನು ಹೇಳ್ತಕ್ಕಂತಹ ಇನ್ನೊಂದು ಶ್ರುತಿನ ಕೋಟ್ ಮಾಡ್ತಾರೆ, ವ್ಯಾಸಸ್ಮೃತಿ ಕೋಟ್ ಮಾಡ್ತಾರೆ. ಅದ್ಭುತತ್ವಾದ ನಿರ್ವಾಚ್ಯಂ ಬ್ರಹ್ಮ ಚಿಚ್ಚೇತ್ಯಮೇವ ಚ ಅಚಿಂತ್ಯಂ ತತಃ ಏವ ಏತತ್ ಅತರ್ಕ್ಯ ಅಜ್ಞೇಯಮೇವ ಚ. ರೂಗತವಿತಿ ಧಾತೋಸ್ತು ಪೂರ್ವಾವಗತವತ್ಸದಾ ಸ್ಥಿತೇಃ ಬ್ರಹ್ಮರ್ಥಮಿತ್ಯುಕ್ತಂ ಅನೃತಂ ಪರಿಣಾಮತಃ ಪ್ರಕೃತಿ ಪ್ರಾಕೃತಂ ಪ್ರೋಕ್ತಂ ಅಸತ್ತದಶುಭತ್ವತಃ ಅಸತಾಂ ಬುದ್ಧಿಗಮ್ಯತ್ವಾತ್ ಅಸತ್ಯಮಿತಿ ಚೋಚ್ಯತೆ. ನಿಯಮೇನ ಬಹಿಶ್ಚಿತ್ತಾಃ ತೇ ಸಂತೋ ಬ್ರಹ್ಮಣಿ ಸ್ಥಿತಾಃ ವಿಶ್ವಂ ಸತ್ಯಂ ವಶೇನ್ ವಿಷ್ಣೋಃ ನಿತ್ಯಮೇವ ಪ್ರವಾಹತಃ ನ ಕ್ವಾಪಿ ಅನೀದೃಶಂ ವಿಶ್ವಂ ತತ್ತತ್ ಕಾಲಾನುಸಾರತಃ ಅಸತ್ಯಂ ಅಪ್ರತಿಷ್ಠನ್ಯೇ ಜಗದಾಹುಃ ಅನೀಶ್ವರಂ ಆಸುರಾಃ ಸ್ವಯಂ ನ ತೇ ಆಸುರಾಃ ಸ್ವಯಂ ನಷ್ಟಾಃ ಜಗತಃ ಕ್ಷಯಕಾರಿಣಃ ಇತ್ಯಾದಿ ವ್ಯಾಸಸ್ಮೃತೌ ಅಂಥೇಳಿದರು. ಈಗ ಭಗವದ್ಗೀತೆ ಕೊಟ್ಟಾಡ್ತಾರೆ. ಅಸತ್ಯಂ ಅಪ್ರತಿಷ್ಠಂತೆ ಜಗದಾಹುರನೀಶ್ವರಂ ಅಪರಸ್ಪರ ಸಂಭೂತಂ ಕಿಮನ್ಯತ್ ಕಾಮಹೈತುಕಂ ಏತಾಂ ದೃಷ್ಟಿಮವಷ್ಟಭ್ಯ ನಷ್ಟಾತ್ಮಾನೋ ಅಲ್ಪಬುದ್ಧಯಃ ಪ್ರಭವಂತಿ ಉಗ್ರಕರ್ಮಾಣಃ ಕ್ಷಯಾಯ ಜಗತೋ ಹಿತಾಃ. ಏತಾಂ ದೃಷ್ಟಿ ಅಸತ್ಯಂ ಅಪ್ರತಿಷ್ಠಂತೆ ಜಗದಾಹುಃ ಅನೀಶ್ವರಂ. ಭಗವದ್ಗೀತೆ ಸ್ಪಷ್ಟ ಹೇಳ್ತಾ ಇದೆ, ಜಗತ್ತೇನಲ್ಲ ಅಸತ್ಯ ಅಲ್ಲ. ಮತ್ತು ಅನೀಶ್ವರ ದೇವರಿಲ್ಲ ಅಂತ ಹೇಳ್ತಾರೆ, ಅದು ಸರಿಯಲ್ಲ. ಅಪರಸ್ಪರ ಸಂಭೂತಂ ಕಾರ್ಯಕಾರಣ ಭಾವನೆ ಇಲ್ಲ. ಇವತ್ತು ಅದೇನೆ ಜಡಕ್ಕೆ ನಿಲ್ಲಿಸಿಬಿಟ್ಟು ಚೇತನಕ್ಕೆ ಹೋಗಲೇ ಇಲ್ಲ. ಸೈನ್ಸ್ ಕೂಡ ಏನು ಮಾಡಿತ್ತು, ಜಡಕ್ಕೆ ಸ್ಟಾಪ್ ಮಾಡಿ ಹೋಯಿತು.
ತಾವು ಸೈಂಟಿಸ್ಟು, ತಾವು ಹೇಳಿದ್ದಕ್ಕೆ ಗೊತ್ತಾಯಿತು ಅಂತ ಕನಿಷ್ಠ ಪಟ್ಟು ಏನು ಒಪ್ಪಬೇಕಾಗಿತ್ತು? ಜೀವ ಒಪ್ಪಬೇಕಾಗಿತ್ತು, ಒಪ್ಪಲೇ ಇಲ್ಲ. ಅದಕ್ಕೆ ಅಪರಸ್ಪರ ಸಂಭೂತಂ ಕಿಮನ್ಯತ್ ಕಾಮಹೈತುಕಂ. ಕಾಮ ಅಂದರೆ ಅವಿದ್ಯ, ಅವಿದ್ಯೆಯಿಂದ ಬಂದಿದ್ದೆ ಹೊರತು ಬೇರೆ ಏನೂ ಇಲ್ಲ. ಏತಾಂ ದೃಷ್ಟಿಂ ಅವಷ್ಟಭ್ಯ, ಇಂಥ ದೃಷ್ಟಿಯನ್ನು ಅವಲಂಬಿಸಿಬಿಟ್ಟು ನಷ್ಟಾತ್ಮಾನಃ ಅಲ್ಪಬುದ್ಧಯ, ನಷ್ಟಾತ್ಮರು ನಷ್ಟಾತ್ಮರು ತಮ್ಮ ದೇಹ ಹಾಳು ಮಾಡ್ಕೋತ, ಆತ್ಮಶಬ್ದ ದೇಹ ಅಂತ ಅರ್ಥ, ಮನಸ್ಸು ಅಂತ ಅರ್ಥ. ಮನಸ್ಸು ಕೆಡಿಸ್ಕೋತಾರೆ, ದೇಹನೂ ಹಾಳು ಮಾಡ್ಕೋತಾರೆ. ಅಲ್ಪಬುದ್ಧಯ ಮಂದಾಹ ಸುಮಂದ ಮತ ಅಂತ ಹೇಳಿ ಹಾಗೆ ಮಂದಬುದ್ಧಿಯ ಜನ ಇವರು, ಮಂದಬುದ್ಧಿಯ ಜನ. ಭಾರಿ ಬುದ್ಧಿವಂತರಿದ್ದಾರಲ್ಲ ಅಂತ ಕೇಳಿದರೆ ಹಾಗಲ್ಲ. ಅಲ್ಪೇ ಬುದ್ಧಿ ಏಷಾಂತೆ ಅಲ್ಪಬುದ್ಧಯ. ಚಿಕ್ಕ ಚಿಕ್ಕ ಪದಾರ್ಥದ ಬಗ್ಗೆ ಭಾರಿ ಕೇರ್ ತಗೊಳ್ಳೋದು, ದೇವ್ರನ್ನ ಬಿಟ್ಟುಬಿಡೋದು ಕೊನೆಗೆ. ಅರ್ಥ ಆಯ್ತಾ? ಅಂದರೆ ಲೋಕದ ಜನಗಳಿಗೆ ಒಂದು ಭಾರಿ ಬುದ್ಧಿ ಎಲ್ಲಿದೆ ಇವತ್ತು? ಅಸ್ಥಿರ ಪದಾರ್ಥದಲ್ಲಿದೆ, ಜಡ ಪದಾರ್ಥದಲ್ಲಿದೆ. ಯಾವುದರಲ್ಲಿರಬೇಕಾಗಿತ್ತದು? ದೇವರಲ್ಲಿರಬೇಕಾಗಿತ್ತು. ಅದಕ್ಕೆ ಅಲ್ಪಬುದ್ಧಯ ಹೇಳ್ತಾರೆ. ಸಣ್ಣ ವಿಷಯ ಹೇಳೋದು, ಇಂದು ಯಾರು ಚೇಂಜ್ ಕೊಟ್ಟಿಲ್ಲ ಅಂಥೇಳಿ ಟ್ರೈನಿಂದ ಅವ್ರು ಕೆಳಗೆ ಬಿದ್ದು ಸತ್ತೋಗ್ತಾರಲ್ಲ ಹಾಗೆ. ಅವ್ರು ಚೇಂಜ್ ಒಂದು 10 ರೂಪಾಯಿ ಕೊಟ್ಟಿಲ್ಲ, 5 ರೂಪಾಯಿ ಕೊಟ್ಟಿಲ್ಲ ಅಂಥೇಳಿ ಇಳಿಲಕ್ಕೆ ಹೋಗಿ ಬಿದ್ದು ಅಲ್ಲೇ ಬಿದ್ದು ಸತ್ತೋದವರು ಇದ್ದಾರೆ. ಅದು ಯಾಕೆ? ಯಾವುದಕ್ಕೆ ಗಮನ ಬಂತು ಅವ್ರಿಗೀಗ? ಅದು ಸಣ್ಣ ವಿಷಯದ ಬಗ್ಗೆ. ಗೊತ್ತಾಯ್ತಾ? ಅದು 100 ರೂಪಾಯಿ 200 ರೂಪಾಯಿ ಕೊಟ್ಟರು ಲಾಸ್ ಇಲ್ಲ, ಮುಂದಕ್ಕೆ ಹೋಗಿಬಿಡ್ಬೋದು. ಗೊತ್ತಾಯ್ತು? ಅದು ಹೌದು, ಇಳಿದ ಟ್ರೈನ್ ಮುಂದೋಯ್ತು, ಇಲ್ಲಿ 10 ರೂಪಾಯಿ ಚೇಂಜ್ಗೋಸ್ಕರ ಮತ್ತೆ ಹೊಸ ಟಿಕೆಟು ಟೈಮ್ ಕಾಯಬೇಕು. ಪ್ರಾಣ ಹೋಗದೆ ಹೋದ್ರೂ ಟೈಮ್ ಹೊತ್ತು ಹೋಗುತ್ತಲ್ಲ, ದುಡ್ಡು ಬೇರೆ ದುಡ್ಡು ವೇಸ್ಟ್ ಆಗುತ್ತೆ. ಯೋಚನೆ ಮಾಡೋಕ್ಕೆ ಯಾವಾಗಲೂ ಕೂಡ ಯಾವುದು ಚಿಕ್ಕದು, ಯಾವುದು ದೊಡ್ಡದು, ಯಾವುದು ಸಾರ, ಯಾವುದು ನಿಸ್ಸಾರ ಅದು ಯೋಚನೆ ಮಾಡಿದರೆ ಗಮನ ಯಾವಾಗಲೂ ಯಾವ ಕಡೆ ಕೊಡಬೇಕಾಗತ್ತೆ? ಸಾರ ವಸ್ತುವಿನ ಕಡೆ ಕೊಡಬೇಕು. ಸಾರಾತ್ ಸಾರತರೋ ಹರಿಹಿ, ಅಸಾರೇ ಖಲು ಸಂಸಾರೇ ಸಾರಾತ್ ಸಾರತರೋ ಹರಿಹಿ. ದೇವರಷ್ಟು ಸಾರ ವಸ್ತು ಮತ್ತೊಂದು ಜಗತ್ತಿನಿಲ್ಲ. ಅದರಿಂದಾಗಿಯೇ ಯಾವಾಗಲೂ ಯಾವ ಕಡೆ ಗಮನ ಕೊಡಬೇಕು? ದೇವ್ರ ಕಡೆ ಕೊಡು. ಪ್ರಾಣಕ್ಕಿಂತ ದೊಡ್ಡದು ಅಂತ ಹೇಳಿದ ಮೇಲೆ ಇನ್ನೇನು ಹೇಳಬೇಕು? ಅದಕ್ಕೆ ಅಲ್ಪ ಬುದ್ಧಿಗಳಾಗಬಾರ್ದು. ಪ್ರಭುವನ್ ಭಾರಿ ಬುದ್ಧಿ ಅಲ್ಪ ವಿಷಯದ ಬಗ್ಗೆ, ಇನ್ನು ಕಡಿಮೆ ಬುದ್ಧಿ ದೊಡ್ಡ ವಿಷಯದ ಬಗ್ಗೆ ಭಾರಿ ಒಳ್ಳೆಯದು. ದೇವರು ಭಾರಿ ದೊಡ್ಡವನು, ಸ್ವಲ್ಪ ಗೊತ್ತಿದೆ ಪರವಾಗಿಲ್ಲ. ಪ್ರಭವಂತಿ ಉಗ್ರಕರ್ಮಾಣ ಕ್ಷಯಾಯ ಜಗತ್ತೋ ಅಹಿತಾಹ. ಹೋಗಲಪ್ಪ ಏನೋ ಏನಾಡಿಕೊಂಡು ಓಡಾಡ್ತಾರೆ ಅಂತಲ್ಲ, ಅವರು ಟೆರರಿಸ್ಟ್ಗಳಾಗ್ತಾರೆ. ಉಗ್ರಕರ್ಮ ಅನ್ನೋ ಪದ ಇದ್ದಾರೆ, ಉಗ್ರಗಾಮಿಗಳಾಗ್ತಾರೆ ಅವರೆಲ್ಲ ಕೂಡ. ಯಾವಾಗ ದೇವರಿಲ್ಲ ಅಂತ ಗೊತ್ತಾಗಿ ಪುಣ್ಯ ಪಾಪ ಇಲ್ಲ ಅಂದ್ಕೊಂಡ್ಬಿಡ್ತಾರೋ ಸುಮ್ಮನೆ ಕೊಡೋದಿಲ್ಲ. ಬೆಳಕು ಹೋದ್ರೆ ಕತ್ತಲ್ಲಿ ಹೇಗೆ ಬರಬೇಕೋ ಅವರೆಲ್ಲ ಉಗ್ರರಾಗ್ತಾರೆ. ಇವತ್ತು ನಡೀತಿರೋದು ಅವರಿಗೆ ಎಜುಕೇಷನ್ ಸಿಗ್ತಾ ಇದೆ, ನಮ್ಮವ್ರಿಗೆ ಎಜುಕೇಷನ್ನೇ ಇಲ್ಲ. ಸಜ್ಜನರಾಗಲಿಕ್ಕೆ ಟ್ರೈನಿಂಗ್ ಇಲ್ಲ, ದುರ್ಜನರಾಗಲಿಕ್ಕೆ ವ್ಯವಸ್ಥಿತವಾದ ಟ್ರೈನಿಂಗ್ ಇದೆ. ಗೊತ್ತಾಯ್ತಾ? ಎಷ್ಟು ಅನ್ಯಾಯ ಇದು. ಏತಾಂ ದೃಷ್ಟಿಮವಷ್ಟಭ್ಯ ನಷ್ಟಾತ್. ಸರ್ವಮೂಲ ಗ್ರಂಥಗಳು ಇದ್ದೂ ಹೇಳೋದಿಲ್ಲ ಅಂತ ಹೇಳಿದರೆ ಟ್ರೈನಿಂಗ್ ಕೊಡ್ಲಿಕ್ಕೆ ಟೆಕ್ಸ್ಟ್ ಬುಕ್ಕೇ ಉಪಯೋಗ ಮಾಡ್ಕೊತಾ ಇಲ್ಲ ಅಂತ ಆಯ್ತಾ? ತುಂಬ ಆಶ್ಚರ್ಯ. ಏತಾಂ ದೃಷ್ಟಿಂ ಅವಷ್ಟಭ್ಯ ನಷ್ಟಾತ್ಮಾನಃ ಅಲ್ಪಬುದ್ಧಯ ಪ್ರಭವಂತಿ ಉಗ್ರಕರ್ಮಾಣ. ಭವಂತಿ ಅಲ್ಲ, ಪ್ರಭವಂತಿ. ಜನ ಜಾಸ್ತಿ ಆಗಿಬಿಡ್ತಾರೆ ಅವರು. ಬರ್ತಾ ಬರ್ತಾ ಏನಾಗ್ತಾ ಹೋಗ್ತಾರೋ ಅವರು? ದುರ್ಯೋಧನ ಸೈನ್ಯ 11 ಅಕ್ಷೋಹಿಣಿ, ಪಾಂಡವರದು 7 ಅಕ್ಷೋಹಿಣಿ. ಸೊ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ. ಭವಂತಿ ಉಗ್ರಕರ್ಮಾಣ ಕ್ಷಯಾಯ ಜಗತೋಹಿತ. ಒಟ್ಟು ಅವ್ರ ಗುರಿ ಏನು ಅಂದರೆ ಲೋಕ ನಾಶ ಮಾಡೋದು. ದೇವರಿಲ್ಲ ಅಂದಮೇಲೆ ಓನರಿಲ್ಲ ಅಂದರೆ ಮನೆ ಆಕ್ಯುಪೈ ಮಾಡ್ತಾರೋ ಇಲ್ಲ? ವೆರಿ ಸಿಂಪಲ್. ಅದು ಹೇಳೋರು ಕೇಳೋ ಸೈಟ್ ಮನೆ ಕಟ್ಸೇ ಬಿಡ್ತಾನೋ. ಅದು ದೇವರಿಲ್ಲ ಅಂತ ಹೇಳೋ ಜನ ಅದರ ದುರ್ಲಾಭ ಪಡಿತಾರೆ. ಆದ್ದರಿಂದ ಎಂದೂ ಕೂಡ ಏನು ಮಾಡಬೇಕು? ದೇವ್ರನ್ನ ಒಪ್ಪಿದ್ರೆ ಏನಾಯ್ತು ಅಲ್ಲಿಗೆ? ಇದು ಯಾರ್ದೋ ಮನೆ ನಾಳೆ ಬಂದು ಫೌಂಡೇಶನ್ ಮತ್ತೆ ಬರೋದಿಲ್ಲ ಆ ಕಡೆಗೆ. ಯಾರೇ ಇದ್ದಾರೆ ನಮ್ಮನ್ನು ಓಡಿಸ್ತಾರೆ ಅಂತ ಗೊತ್ತಾಗ್ಬಿಡುತ್ತೆ. ಅದಕ್ಕೆ ಜಗತ್ತನ್ನು ಯಾರು ಒಪ್ಪಿ ದೇವರನ್ನು ಒಪ್ಪೋದಿಲ್ಲ ಅವ್ರು ಜಗತ್ತನ್ನು ಹಾಳು ಮಾಡ್ತಾರೆ. ಗೊತ್ತಾಯ್ತಾ? ಜಗತ್ತನ್ನು ಹಾಳು ಮಾಡ್ತಾರೆ, ಮಿಸ್ಯೂಸ್ ಮಾಡ್ತಾರೆ. ಅಂತ ಹಾಕೋದೆಲ್ಲ ಯಾರು ದೇವಸ್ಥಾನ ಕಟ್ಟೋರು ತೊಗೊಳೋದಿಲ್ಲ, ಕ್ಲಬ್ ಕಟ್ಟೋರೆ ತೊಗೊಳೋದು. ಕ್ಲಬ್ಬು ಇವನ್ನ ಇಡ್ತಾರೆ ಅಂತ ವೈನ್ ಶಾಪು ಶುರು ಮಾಡ್ತಾರೆ. ಯಾಕಂದ್ರೆ ಅವ್ರ ಬುದ್ಧಿ ಆ ಕಡೆನೇ ಓಡೋದಾದ್ದರಿಂದ ಆಗಾಗ. ಅದಕ್ಕೆಂದೂ ಕೂಡ ಅಲ್ಪ ಬುದ್ಧಿಗಳಾಗಬಾರ್ದು. ಇದೆಲ್ಲ ಒತ್ತು ಹೇಳ್ತಾರೆ. ಇದೆಲ್ಲ ಎಲ್ಲಿಂದ ಶುರುವಾಯಿತು? ಅಸತ್ಯಂ ಜಗತ್ತು ಅಸತ್ಯ ಅಂತ ಹೇಳಿದಕ್ಕೆ ಬಂದು ವಿಷ್ಣು ಕಾರಣ ಪರಂಪರೆ. ಅರ್ಥ ಆಯ್ತಾ? ಏನ ಅಪರಸ್ಪರ ಸಂಭೂತ. ಪರಸ್ಪರ ಸಂಭೂತಿ ಇದ್ರ ಕಾರ್ಯಕಾರಣ ಭಾವ ಇಲ್ಲೇ ಇಲ್ಲ. ಪರಿಸ್ಥಾನಿದೆ ಅಷ್ಟೇ. ದೇವರಾಗಬೇಕು ಅದಕ್ಕೆ ಅಷ್ಟೇ. ಅಲ್ಲಪ್ಪ ದೇವ್ರ ಜಗತ್ ಪದಾರ್ಥ ದೇವ್ರ ಸೃಷ್ಟಿ ಇಲ್ಲ, ಅವೆಲ್ಲ ಇಲ್ಲ. ಪರಿಸ್ಥಾನ ಇರುತ್ತೆ, ಏನು ಪರವಾಗಿಲ್ಲ. ಪರಸ್ಪರ ಕಾರ್ಯಕಾರಣ ಭಾವ, ಪರಸ್ಪರ ಭಾವ. ವಿಶ್ವಂ ಸತ್ಯಂ, ಇದು ಗೀತಾ. ಇಷ್ಟಾದಮೇಲೆ ವಿಶ್ವಂ ಸತ್ಯಂ ಭಗವಾನ ಯುವೋಹೋ ಇದಂ ಆಪಶ್ಚ ನ ಪ್ರವಿನಂತಿ ವ್ರತಂ ತ್ವಾಂ ವಾಮತ್ ಪ್ರಘಾನ್ವಶ್ಯ ಮಹತೋ ಮಹಾನಿ ಸತ್ಯಾಸತ್ಯಸ್ಯ ಕರಣಾನಿ ವೋಚಂ. ಇದು ವೇದದಲ್ಲೇ ಬರೋದು. ವಿಶ್ವಂ ಸತ್ಯಂ. ಅವ್ರಿಗೆ ಮೋಸ್ಟ್ ಅನ್ವಾಂಟೆಡ್ ಪದ ಯಾವುದಿಲ್ಲಿ? ವಿಶ್ವಂ ಸತ್ಯಂ. ಯಾಕೆ ಅವ್ರು ಹೇಳಬೇಕಾಗಿರೋದೇನೋ? ವಿಶ್ವಂ ಮಿಥ್ಯಾ.
ಅದಕ್ಕೆ ಯಾರೋ ಹೇಳಿದರೆ ಕಂಡು ವೇದವಾಕ್ಯ ಅದು ಏನೋ ಮಾಡೋಕ್ಕೆ ಬರೋದಿಲ್ಲ. ಅದು ಯಾರಿಗೋ ಯಾರೋ ಹೇಳ್ತಾ ಇಲ್ಲ, ಭಗವಾನವು ದೇವತೆಗಳು ಮಾತಾಡ್ಕೊತಾ ಇದ್ದಾರೆ ಅವರವರು ಅಂತ ಹೇಳಿದ ಮೇಲೆ ಸಣ್ಣ ಪುಟ್ಟ ವಿಚಾರ ಅಲ್ಲ. ಇವಾಗ ಅಸೆಂಬ್ಲಿಯಲ್ಲಿ ಪ್ರಸ್ತಾಪ ಆಯಿತು ಅಂತ ಹೇಳಿದರೆ ದೊಡ್ಡ ವಿಚಾರ ಅಂತ ಆ ರೀತಿ. ಸತ್ಯ ಸಹ ಇದೆಲ್ಲ ತಾತ್ಪರ್ಯದಲ್ಲಿ ಉಲ್ಲೇಖ ಮಾಡಿ ಅರ್ಥ ಎಲ್ಲ ಆಗಿದೆ ಅದರಲ್ಲಿ. ಸತ್ಯಹಾಸೋ ಅಸ್ಯ ಮಹಿಮಾ ಗೃಣೇಶವಃ ಯಜ್ಞೇಶು ವಿಪ್ರರಾಜ್ಯೇ. ದೇವರ ಮಹಿಮೆ ಸತ್ಯವಾದದ್ದು. ದೇವರು ಭಾರಿ ದೊಡ್ಡವನು, ಮಹಿಮೆ ಸುಳ್ಳು ಅಂದ್ರೇನು? ದೇವರನ್ನು ಜಗತ್ ಸೃಷ್ಟಿ ಮಾಡ್ತಾನೆ ದೇವರು ಅಂತ ಹೇಳಿದ ಮೇಲೆ ಮಿಥ್ಯಾ ಜಗತ್ ಸೃಷ್ಟಿ ಮಾಡಿದರೆ ಅವನು ದಂಡನ ಇದಾಗ್ತಾನೆ. ಸತ್ಯ ಜಗತ್ತೇ ಸೃಷ್ಟಿ ಮಾಡಬೇಕು. ಅದಕ್ಕೆ ವಿಷ್ಣು ವಿಶ್ವಂ ಸತ್ಯಂ. ಸತ್ಯಸೋ ಅಸ್ಯ ಮಹಿಮಾ. ಜಗತ್ತಿನ ಸೃಷ್ಟಿ ದೇವರು ದೊಡ್ಡ ಮಹಿಮೆ ಇದೆ. ಇದು ಸತ್ಯ, ಇದು ಸುಳ್ಳಲ್ಲ. ಸೊ ವಿಶ್ವ ಸತ್ಯಕ್ಕೆ ಎಷ್ಟು ಪ್ರಮಾಣಗಳಿದೆ. ಅಷ್ಟೇ ಅಲ್ಲ, ಗೃಣೇ ಶವಃ ಯಜ್ಞೇಶು ವಿಪ್ರರಾಜ್ಯ ಅಂತ ಪರಮಾತ್ಮನನ್ನು ಶವಃ ಅಂದರೆ ಸುಖಕ್ಕೋ. ಸಂಸ್ಕೃತ ವೇದಗಳಲ್ಲಿ ಶವ ಶಬ್ದಕ್ಕೆ ಅರ್ಥ ಏನೋ ಸುಖ ಅಂತ ಅರ್ಥ. ಶವಸಿ ಶವಾಂಸಿ ಹಾಗೆ ನಡೀತಕ್ಕಂಥ ಸಕಾರ ಅಂತ ಶಬ್ದ ಅದು, ಮನಃ ಇದ್ದ ಹಾಗೆ, ಗೊತ್ತಾಯ್ತಾ? ಆದ್ದರಿಂದ ಶವಃ ಗೃಣೆ ಅಂದರೆ ಸುಖಕ್ಕೋಸ್ಕರವಾಗಿ ದೇವರ ಆರಾಧನೆ ಯಾತಕ್ಕೆ ಮಾಡಬೇಕು? ಸುಖಕ್ಕೋಸ್ಕರ. ಜಗತ್ತಿನ ಸುಖ, ತನ್ನ ಸುಖ ಎಲ್ಲ ದೇವ್ರನ್ನ ಯಾವಾಗ ಒಪ್ತಾನೆ ಎಲ್ಲ ಪಾಸಿಟಿವ್ ಆಗುತ್ತೆ. ಶವ ಅಲ್ಲ, ಶಂ ಬೇರೆ. ಶಂ ಅಂದರೂ ಸುಖ, ಇದು ಶವ ಶಬ್ದ ಇದು. ಶವಃ ಯಜ್ಞೇಶು ವಿಪ್ರರಾಜ್ಯೆ. ಈ ಶಂ ಅಂದರೆ ಸುಖ. ಶಂ ಅರ್ಥ ಸುಖ ಕೊಡೋನು, ಸುಖ ಹೊಂದಿರೋದು ಅಂತ ಅರ್ಥ ಅಷ್ಟು. ಸುಖೇನ ವರ್ತತೆ, ಸುಖದಿಂದ ಕೂಡಿರೋದು ಇಲ್ಲಿ ಅರ್ಥ. ಇಲ್ಲಿ ಆಗಲ್ಲ. ಶವ ಅಂದ್ರೇನು? ಶವ ಡೆಡ್ ಬಾಡಿ. ಅಲ್ಲಿ ಶವ ಅಂದರೆ ಅರ್ಥ. ಸಂಸ್ಕೃತದಲ್ಲಿ ಶವ ಶಬ್ದಕ್ಕೆ ಕ್ಲಾಸಿಕಲ್ನಲ್ಲಿ ಹೆಚ್ಚಾಗಿ ಉಪಯೋಗಿಸೋದೆಲ್ಲ ಶವ ಅನ್ನೋ ಅರ್ಥದಲ್ಲೇ. ಅಲ್ಲಿ ಉಪಯೋಗಿಸ್ಬೇಕಾದ್ರೆ ಸುಖ ಅಂತ ಅರ್ಥದಲ್ಲಿ ಉಪಯೋಗಿಸ್ತಾರೆ ವೇದಗಳು. ಅದಕ್ಕೆ ವೇದಕ್ಕೆ ಇದಕ್ಕೂ ತುಂಬ ವ್ಯತ್ಯಾಸ ಆಗುತ್ತೆ. ಇದೆ ಶವ ಶಿವ ಅಲ್ಲಿರೋದು ರುದ್ರಭೂಮಿ ಮೇಲೆ ಇದ್ದರೂ ಶಿವ ಮಂಗಳಕರವಾಗಿದ್ದಾನೆ. ಶಾಶಿ ಶ್ರುತಿಯೋ ಅತಿಶಯ. ಸತ್ಯಸ್ಸು ಅಸ್ಯ ಮಹಿಮಾ ಗೃಣೇಶವೋ ಯಜ್ಞೇಶು ವಿಪ್ರರಾಜ್ಯೇ. ಮತ್ತು ಈಶಾವಾಸ್ಯ ಹೇಳ್ತಾರೆ. ಈಗ ಎಷ್ಟು ವಾಕ್ಯಗಳು ಬೇಕು ಅಂತ ಹೇಳಿದ್ರೆ ಅಷ್ಟು ಹೇಳಿ, ತುಂಬ ಇವೆ ಅಂತ ಹೇಳಿದ್ರಲ್ಲ, ಎಲ್ಲ ಹೇಳ್ತಾ ಹೋಗ್ತಾರೆ. ಕವಿರ್ಮನೀಷಿ ಪರಿಭೂ ಸ್ವಯಂಭೂ ಯಥಾ ತಥ್ಯತಃ ಅರ್ಥಾನ್ ವ್ಯದಧಾತ್ ಶಾಶ್ವತೀಭ್ಯ ಸಮಾಭ್ಯ ಇತ್ಯಾದಿ ಶ್ರುತಿಭ್ಯಶ್ಚ. ಕವಿರ್ಮನೀಷಿ ಪರಿಭೂ ಸ್ವಯಂಭೂ ಯಥಾ ತಥ್ಯತಃ ಅರ್ಥಾನ್ ವ್ಯದಧಾತ್. ಪರಮಾತ್ಮ ಎಂತ ಸೃಷ್ಟಿ ಮಾಡಿದ್ದಾನೆ? ಯಥಾ ತಥ್ಯತಃ. ಅದೇನು? ಸತ್ಯವಾದ ಸೃಷ್ಟಿ ಮಾಡಿದ್ದಾನೆ ಅಂತ ಹೇಳಿದ್ರಿ. ಧಾತಾ ಯಥಾಪೂರ್ವ ಕಲ್ಪಯತ್ವ ಅಂತಲ್ಲ. ಹಾಗೆ ಯಾವ ಕಾಲಕ್ಕೂ ಸತ್ಯ ಸೃಷ್ಟಿ ಶಾಶ್ವತೀಭ್ಯ ಸಮಾಭ್ಯ. ಒಂದು ಕಾಲಕ್ಕೂ ಸೃಷ್ಟಿ ಪರಮಾತ್ಮ ಮಾಡೋದೇ ಇಲ್ಲ. ಪ್ರತಿ ಸರ್ತಿಯೂ ಜಗತ್ ಸೃಷ್ಟಿ ಮಾಡ್ತಾ ಹೋಗ್ತಾನೆ. ಪ್ರತಿ ಬ್ರಹ್ಮಕಲ್ಪ ಸೃಷ್ಟಿ ನಡೀತಾನೇ ಇರ್ತದೆ. ಇವು ಒಂದು ಸರ್ತಿ ಕೂಡ ಏನು ಮಾಡೋದಿಲ್ಲ? ಸೃಷ್ಟಿ ಮಾಡೋದೇ ಇಲ್ಲ. ಇದು ದೇವರ ಮಹಿಮೆ. ಇದು ಇತ್ಯಾದಿ ಶ್ರುತಿಭ್ಯಶ್ಚ ನ ಚ ಅರ್ಥಾಪತ್ಯ ಅನಿರ್ವಚನೀಯ ಸಿದ್ಧಿ ಅಸತಃ ಪ್ರತೀತಿಂ ವಿನಾ ಅಸದ್ವೈಲಕ್ಷಣ್ಯ ಜ್ಞಾನ ಅನುಪಪತ್ತೇ ನ ಚ ಬಾಧ್ಯಂ ಜಗದಿತ್ಯತ್ರ ಕಿಂಚಿನ್ಮಾನಂ ಬಾಧ್ಯತ್ವಮಭಿ ತೇಷಾಂ ಮಿಥ್ಯಾ ತಸ್ಯ ಚ ಮಿಥ್ಯಾತ್ವೇ ಅಬಾಧ್ಯತ್ವಮೇವ ಸತ್ಯಂ ಸ್ಯಾತ್. ಇನ್ನೊಂದು ಪ್ರಶ್ನೆ ಅವರೇ ಹೇಳ್ತಾರೆ ನೋಡಿ. ನೀವೇನು ಹೇಳಿ ಸಹಸದ್ವಿಲಕ್ಷಣ ಇಲ್ಲ ಅಂತೀರಿ, ನಾವಿದೆ ಅಂತ ಹೇಳ್ತೀವಿ. ಹೇಗೆ ಹೇಳ್ತೀವಿ? ನೀವು ಅನುಮಾನನೂ ಒಪ್ಪಲಿಲ್ಲ, ಆಗವನು ಒಪ್ಪಲಿಲ್ಲ, ಪ್ರತ್ಯಕ್ಷ ಇಲ್ಲ ಅಂತೀರಿ. ಇನ್ನೊಂದು ಪ್ರಮಾಣ ಕೊಡ್ತೀವಿ ನಾನು, ಅರ್ಥಾಪತ್ತಿ ಪ್ರಮಾಣ ಕೊಡ್ತೀವಿ. ಅರ್ಥಾಪತ್ತಿ ಅಂದ್ರೇನು ಹೇಳಿದೆ ಈಗಾಗಲೇ. ಏನದು? ಅರ್ಥತಃ ಪ್ರಾಪ್ತಿರಿತ್ತೇವ ಅರ್ಥಾಪತ್ತಿರಭಿಧೀಯತೆ. ಅಂದರೆ ಪೀನೋ ದೇವದತ್ತ ದಿವಾನ ಬರುತ್ತೆ. ದೇವದತ್ತ ಒಳ್ಳೆ ಜೋರಾಗಿದ್ದಾನೆ, ಹಗಲು ಊಟ ಮಾಡಿದ್ರೆ ರಾತ್ರಿ ಊಟ ಮಾಡ್ತಾನೆ ಅಂತ ಅರ್ಥ. ಇಲ್ಲದ ಹೋದರೆ ಹೇಗಿರ್ಲಿಕ್ಕೆ ಸಾಧ್ಯ ಇಲ್ಲ, ತಪ್ಪ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಅರ್ಥಾಪತ್ತಿ. ಅನುಮಾನದ ಫಾರಮೇ ಬೇರೆ ಅಲ್ಲ ಅಂತ ಹೇಳಿದ್ದಾರೆ. ಬಟ್ ಅವ್ರ ಪ್ರಕಾರ ಅದು. ಆದ್ದರಿಂದ ನಿಮ್ಮ ಪ್ರಕಾರ ನಮ್ಮ ಪ್ರಕಾರ ಹೇಳ್ತೀವಿ ಕೇಳಿ. ಈ ಜಗತ್ತು ಯಾತಕ್ಕೆ ಸಹಸದ್ವಿಲಕ್ಷಣ ಸರಿಯಾಗಿ ಅರ್ಥ ಮಾಡೋಕ್ಕೆ ಹೋಗೋ ಒಂದು ಪೊಸಿಷನ್ನ. ಅವಾಗ ನಮಗೆ ಉತ್ತರ ಅರ್ಥ ಆಗಿದ್ರೆ ಪ್ರಶ್ನೆ ಅರ್ಥ ಆಗದೆ ಹೋದರೆ ಉತ್ತರನ ಅರ್ಥ ಆಗೋದಿಲ್ಲ. ಏನದು? ಅಸತಃ ಪ್ರತೀ ನಚ ಅರ್ಥಾಪತ್ಯ ಅನಿರ್ವಚನೀಯ ಸಿದ್ಧಿ. ಅವ್ರು ಹೀಗೆ ಹೇಳೋರು. ಅಸಚ್ಚೇನ್ ನ ಪ್ರತೀಯೇತ. ಅಸಚ್ಚೇತ್ ನ ಪ್ರತೀಯೇತ. ಅಸತ್ಯ ಆಗಿದ್ದರೆ ಅದೇನಾಗಬಾರ್ದು? ಕಾಣಿಸ್ಬಾರ್ದು, ಪ್ರತೀತಿ ಇರಬಾರ್ದು. ಅದಕ್ಕೆ ನೆನ್ಪಿಟ್ಟು ಫಸ್ಟ್ ಅದು ಅಸತ್ಯ. ಇವತ್ತು ಶಶಿವಿಷಾಣ ಇದೆ, ಇಲ್ಲಿ ಅಕಸ್ಮಾತ್ ಶಶಿವಿಷಾಣ ಇಟ್ಟಿದ್ದೆ ನೋಡಿದ್ರೆ ಅಂತಾನೋ ಇಟ್ಟಿದ್ದೆ ಅಂತೇಳಿ ಹುಡುಕೋತ ಯಾರು ಶಶಿವಿಷಾಣ ಇಟ್ಟಿದ್ದು ತೊಗೊಂಡು ಬಾ ಅಂತ ಹೇಳಿದರು. ಹುಡುಕೋತ ಕೂತ್ಕೊಂಡು ಹೋಗ್ಬಿಟ್ಟು ಅವ್ನಿಗೇನು ಗೊತ್ತಿಲ್ಲ, ಗೊತ್ತೇ ಇಲ್ಲ, ಇಲ್ಲದ ಪದಾರ್ಥ ಅಂತ ಗೊತ್ತೇ ಇಲ್ಲ. ಗೊತ್ತಾಯ್ತಾ? ಇದು ಏನದು? ಅಸತ್ಯ ಪ್ರತೀತಿ ಇದೆಯೋ ಇಲ್ಲೋ ಹಾಗಿದ್ರೆ ಈಗ
ಅವ್ರ ಪ್ರಕಾರ ಏನು ಅಸತ್ಯ ಪ್ರತೀತಿ ಇರುಕೊಡೋದು. ಪ್ರತೀತವಾದರೆ ಏನರ್ಥ? ಅಸತ್ತಲ್ಲ ಅಂತ. ಸರಿಯಾದ ನೆನಪು ಅರ್ಥ ಮಾಡ್ಕೋಬೇಕು ನೀಟಾಗಿ. ಅದಲ್ಲ ಕಾನ್ಸೆಪ್ಟ್. ಅಸತ್ತಿಗೆ ಪ್ರತೀತಿ ಇಲ್ಲ, ಪ್ರತಿ ಇದ್ದರೆ ಅಸತ್ತಲ್ಲ. ಜಗತ್ತಿಗೆ ಏನಿದೆ ಈಗ? ಪ್ರತೀತಿ ಇದೆ. ಆದ್ದರಿಂದ ಏನಲ್ಲ ಇದು? ಅಸತ್ತಲ್ಲ. ಒಪ್ಕೊಂಡ್ರ? ಆಯ್ತು. ಈಗ ಸತ್ತು ಅಂತ ಒಪ್ಪಿಕೊಂಡು ಹೋಗಲಿ, ಸತ್ತು ಅಲ್ಲ. ಯಾತಕ್ಕೆ? ಸತ್ತು ಚೇನ್ ನಬಾಧ್ಯೇತ. ಸತ್ತೇನಾಗಿ ಕೊಡ್ದದು? ಬಾಧಿತವಾಗಬಾರ್ದು. ಏನು ಬಾಧಿತವಾಗೋದು ಅಂದ್ರೇನು? ಏನೋ ಅಲ್ಲ ಅಲ್ಲ, ಅನಿತ್ಯ. ಅದು ಎಂಥ ಕಾಲಕ್ಕೆ ಹೋದರೆ ಅನಿತ್ಯ. ಅದು ಬಾಧ್ಯ ಬೇರೆ, ಅನಿತ್ಯ ಬೇರೆ. ಹಾಂ ಹಾಂ, ಯಾವುದದು? ಇಲ್ಲಿ ಜಗತ್ತಲ್ಲ, ನಾವು ಗೊತ್ತಿರೋದು ಅಲ್ಲಲ್ಲ, ಜಗತ್ತು ವಿಷಯ ಆಮೇಲೆ. ಇಲ್ಲಿ ದೃಷ್ಟಾಂತದಲ್ಲಿ ಯಾವುದೀಗ? ಶಶವಿಷಾಣ. ಅದು ಪ್ರತೀತವಾಗಬಾರದು. ಆಗಿದೆ ಅಂತ ಹೇಳಿದರೆ ಅದೇನಲ್ಲ? ಅಸತ್ತಲ್ಲ. ಈಗ ಸತ್ತಾದರೆ ಬಾಧಿತವಾಗಬಾರ್ದು. ಬೆಳ್ಳಿ ನೋಡಿದ ದೂರದಲ್ಲಿ ಎಲ್ಲರೂ ಹೋಗೋರಿಗೆ ಕಾದ, ಅವ್ರು ತೊಗೊಂಬಿಟ್ರೆ ಕಷ್ಟ. ಅವನು ನೋಡ್ತಾನೆ ಬೆಳ್ಳಿ ಅಲ್ಲೇ ಅಲ್ಲ, ಅದೇನದು? ಇದು ಅದೇನಾಯ್ತದು? ಬಾಧಿತವಾಯ್ತದು. ಗೊತ್ತಾಯ್ತು? ಇರೋದು ಹೋದರೆ ಅನಿತ್ಯ, ಇಲ್ದಿರೋದು ಇದ್ದ ಹಾಕ್ಕೊಂಡು ಆಮೇಲೆ ಅಯ್ಯೋ ತಪ್ಪು ತಿಳ್ಕೊಂಡಿದ್ದೆ ಅಂತ ಅದು ಬಾಧಕ್ಕೂ ಅನಿತ್ಯ ಡಿಫ್ರೆನ್ಸ್ ಇದೆ, ನೆನಪಿರ್ಬೇಕು ಯಾವಾಗಲೂ. ಅಲ್ಲಿ ಹೋದ, ತೊಗೊಂಡ, ಒಂದು ಬಂಗಾರ ಬೆಳ್ಳಿನೇ ಇತ್ತು, ಹಬ್ಬ ತೊಗೊಂಡು ಬಂದು ಯಾವನ ಕಳ್ಳ ಬಂದು ಹೊಡ್ಕೊಂಡು ಹೋಗ್ಬಿಟ್ಟ. ಅದು ಅನಿತ್ಯ. ಅದು ಏನು ಬಾಧ ಅಲ್ಲ ಅದು. ಅರ್ಥ ಆಯ್ತಾ? ಈಗ ಅಲ್ಲಿ ಬೆಳ್ಳಿನೇ ಇಲ್ಲ, ಬೆಳ್ಳಿ ಅಂತ ತಿಳ್ಕೊಂಡ, ಅದೇನದು? ಆಮೇಲೆ ಏನು ಗೊತ್ತಾಯಿತು? ಇದು ಬೆಳ್ಳಿ ಅಲ್ಲ, ಇದು ಬಾಧ. ಬೆಳ್ಳಿ ಅಲ್ಲ ಅಂತ ತಿಳ್ಕೊಂಡ್ರೆ ಬಾಧ. ಬೆಳ್ಳಿ ಈ ಇತ್ತು ಹೋಯ್ತು ಅಂದರೆ ಅದು ಅನಿತ್ಯ. ಇವೆಲ್ಲ ನಿತ್ಯ, ನೀವೆಲ್ಲ ಸರಿಯಾಗಿ ಕ್ಲಾರಿಫಿಕೇಷನ್ ಗೊತ್ತಿರಬೇಕು. ಅಷ್ಟು ಕ್ಲಾರಿಟಿ ಇದ್ದಷ್ಟು ಕ್ಲಿಯರಾಗಿ ಅರ್ಥ ಆಗುತ್ತೆ. ಜಗತ್ತೇನಾಗಿದೆ? ಇದು ಬಾಧಿತವಾಗುತ್ತೆ. ಅವ್ರು ಹೇಳ್ತಾರೆ ಅಲ್ಲ ಬಾಧಿತ ಆಗಿಲ್ಲಲ್ಲ ಅಂತ ಕೇಳಿದರೆ, ಇಲ್ಲ, ಬ್ರಹ್ಮಜ್ಞಾನ ಬಂದ ಬಾಧಿತವಾಗುತ್ತೆ. ಆದ್ದರಿಂದ ಏನಲ್ಲ? ಸತ್ತಲ್ಲ. ಸರಿ ಅರ್ಥ ಆಯ್ತಾ? ಈಗ ಅವ್ರಿಗಿಂತ ಏನಾಗಿ ಅರ್ಥ ಆಗಬೇಕು. ಅವಾಗ ಏನಾಗುತ್ತೆ? ಏನಾಗಿ ಉತ್ತರ ಕೊಡೋಕ್ಕೆ ಬರೋದು. ಅಸತ್ಯೇ ನ ಪ್ರತೀಯೇತ. ಅಸತ್ತಾದರೆ ಪ್ರತೀತವಾಗಬಾರದು. ಪ್ರತೀಯತೆ ಪರಂ, ಜಗತ್ ಪ್ರತೀತವಾಗಿದೆ. ಸಚ್ಚೇತ ನಬಾಧ್ಯೇತ. ಸತ್ತಾದ್ರೆ ಏನಾಗಿ ಕೊಡೋದು? ಬಾಧಿತವಾಗಕೂಡದು, ಬಾಧಿತವಾಗತ್ತೆ. ಆದ್ದರಿಂದ ಏನಲ್ಲ ಇದು? ಸತ್ತು ಕೂಡ ಅಲ್ಲ. ಒಂದು ಸತಸತ್ತಂತ ಕರೀಲಿಕ್ಕೆ ಹೋದರೆ ಕರಿಬಾರ್ದು. ಯಾತಕ್ಕೆ? ಅದು ಕಾಂಟ್ರಡಿಕ್ಷನ್ನು, ಕರೀಲಿಕ್ಕೆ ಬರೋದಿಲ್ಲ. ಮತ್ತು ನೆಕ್ಸ್ಟ್ ಸ್ಟೆಪ್ ಯಾವುದು? ಸಸದ್ವಿಲಕ್ಷಣ. ನೋಡಿದ್ರೆ ಕ್ಲಿಯರಾಗಿ ಬಂತು. ನಿಮ್ಮ ಬಾಯಿಲೇ ಮಾಡಿಬಿಟ್ವಿ ಅಂತ ಹೇಳ್ತಾರೆ ಅವರು. ಅದು ಕೂಡ ಬಂದಿಲ್ಲ ಯಾರ ಬಾಯಿಲ್ಲ, ಅದು ಇನ್ನೂ ಕೂಡ. ಅವ್ರ ಲಾಜಿಕ್ ನೋಡಿ ಹೇಗಿದೆ. ತುಂಬ ಜನ ಒಪ್ತಾರೆ ಅದನ್ನು. ಅದಕ್ಕೆ ಹೇಳ್ತಾರೆ ಎಲ್ಲ ಸುಳ್ಳಿದು. ಅಸತ್ಯ ಪ್ರತೀತಿ ಆಗಬಾರ್ದು ಅಂತ ಹೇಳ್ತೀಯಲ್ಲ, ಯಾರು ಹೇಳಿದರು? ರಜತಲ್ಲಿ ಕಾಣಲಿಲ್ಲ ಪ್ರತೀತಿ ಅಂದರೆ ಏನು? ತೋರ್ತಲ್ಲ ಅಲ್ಲೀಗ. ಸೊ ಅಸತ್ಯ ನ ಪ್ರತೀಯತ ಅನ್ನೋ ವಾದನೆ ಹೊರಟೋಯ್ತು ಫಸ್ಟ್ ಅರ್ಥ ಆಯ್ತು. ಈಗ ಅಸತ್ಯ ನ ಪ್ರತೀಯತ ಅಲ್ಲೇ ಅಲ್ಲ. ಹೋಗ್ಲಪ್ಪ, ಅಸತ್ ಅಂತ ನಿನಗೆ ಅರ್ಥ ಆಗುತ್ತಾ ಇಲ್ಲ? ಅಸತ್ತಲ್ಲ ಅಂತ ಹೇಳ್ತೀವಿ, ಅಸತ್ ಗೊತ್ತಿದೆ ಅಂತ ಆಯ್ತಲ್ಲ ನಿನಗೆ, ಅದೇ ಪ್ರತೀತಿ. ಗೊತ್ತಾಯ್ತಾ? ಈಗ ಯಾವುದೋ ಒಂದು ವಸ್ತು ಹೇಳಿದ, ನಂಗೆ ಗೊತ್ತಾಗಲಿಲ್ಲ ಅಂದ, ಹೀಗೆ ಹಾಗಿದ್ದರೆ ಸರಿ ಅದು ಅರ್ಥ ಆಯ್ತು ಅವನಿಗೆ. ಅದು ಪ್ರತೀತಿ ಅರ್ಥ. ಶಶಿವಿಷಾಣ ನಿಮಗೆ ಯಾವ ರೀತಿ ಪ್ರತೀತ ಆಗಿದೆ? ಈಗ ಇಲ್ಲ ಅಂತ ಪ್ರತೀತವಾಗಿ. ಅದ್ರ ಇಲ್ಲದವ್ರು ಮಾತಾಡಲಿಕ್ಕೆ ಹೋಗಬಾರ್ದು. ಯಾವುದು ಪ್ರತೀತವಾಗಿಲ್ಲ ಅದ್ರ ಬಗ್ಗೆ ಮಾತೇ ಆಡಬಾರ್ದು. ಯಾಕೆ? ಪ್ರತೀತವಾಗಿಲ್ಲ ಫಸ್ಟು. ಯಾವಾಗಲೂ ಕೂಡ ನೆಗೆಟ್ ಮಾಡ್ಬೇಕಾದ್ರೆ ಏನಾಗಬೇಕು? ಅಭಾವಕ್ಕೆ ಏನು ಬೇಕು? ಯಾವಾಗಲೂ ಒಂದು ಇದು ಬೇಕು, ಪ್ರತಿಯೋಗಿ ಬೇಕು. ಪ್ರತಿಯೋಗಿ ಏನಾಗಿರಬೇಕು? ಇರಬೇಕಲ್ಲ. ಘಟ ಅಂತ ಪದಾರ್ಥ ಇದ್ದರೆ ಘಟಾಭಾವ ಅರ್ಥ ಆಗುತ್ತೆ. ಸೊ ಅಸತ್ತಿಲ್ಲ ಅಂತ ಗೊತ್ತಾಗಿದ್ದ ಜಾತಕ್ಕೆ ಅಸತ್ತದ ಅರ್ಥವಾಗಿದ್ದಕ್ಕೆ ನಮಗೆ. ಸೊ ಪ್ರತೀತಿ ಬಂತು, ಅದೇ ಹೊರಟೋಯ್ತು. ಫಸ್ಟ್ ಒಂದು ಹೊರಟೋಯ್ತು. ಅಂದೇನಾಯ್ತು? ಈಗ ದೇವದತ್ತ ಏನು ಮಾಡೋದಿಲ್ಲ, ಹಗಲು ಊಟ ಮಾಡೋದಿಲ್ಲ. ಅದೇ ಅಲ್ಲ, ವೆದಿಗೆ ತಿಂತ ಕೂತಿದ್ದ, ಅದು ಹಗಲು ಊಟ ಅಲ್ಲೇ ಹೊರಟೋಯ್ತು. ಈಗ ಹಗಲು ಊಟ ಮಾಡೋದಿಲ್ಲ ಪ್ರೂವ್ ಆದರೆ ಏನಾಗುತ್ತಾಗ? ಇನ್ನು ದಪ್ಪ ಇರೋ ಮುಂದಿನ ಪ್ರಶ್ನೆ ಅದು. ನಮ್ಮ ಊಟ ಮಾಡಿ ಕಂಡಾಗಿದೆ, ಯುಕ್ತಿಗೆ ಚಾನ್ಸೇ ಇಲ್ಲ. ಅರ್ಥ ಆಯ್ತಾ ನಿಮಗೆ? ಅಲ್ಲಿ ಧೂಮನೇ ಇಲ್ಲ, ಅಗ್ನಿ ಇದೆ, ಧೂಮನೇ ಇಲ್ಲ ಫಸ್ಟಲ್ಲಿ, ಮುಗಿದೋಯ್ತು. ಎರಡನೇ ಕೇಸ್. ಈಗ ಜಗತ್ತು ಬಾಧಿತವಾಗತ್ತೆ. ಈಗ ಬಾಧಿತವಾಗಿದೆ ಏನಪ್ಪ? ಇಲ್ಲ, ಈಗಂತೂ ಆಗಿಲ್ಲ. ಬ್ರಹ್ಮಜ್ಞಾನ ಬಂದ ಬಾಧಿತವಾಗತ್ತೆ. ಅದಕ್ಕೆ ನೀ ಹೇಳ್ತೀಯ ಅಷ್ಟೇ, ಯಾವ ಆಧಾರವೂ ಇಲ್ಲ. ಅದಕ್ಕೆ ಬಂದ ನೋಡ್ಕೊಂಬತ್ತೆ, ಇದೇನಲ್ಲ. ಅರ್ಥ ಆಯ್ತಾ? ಅದು ಹೇಗೆ ಗೊತ್ತಾ? ₹1,00,000 ಸಾಲ ತೊಗೊಂಡಿದ್ದೆ. ನಾನು ₹1,00,000 ನಿಮಗೆ ಕೊಟ್ಟರೆ ನೀವು ಎಷ್ಟು ಉಳಿಯುತ್ತೆ? ನಾನು ಕೊಡಬೇಕಾದ್ದೇನು ನಿಮಗೆ? ₹1,00,000 ಸಾಲ ತೊಗೊಂಡ್ರೆ ₹1,00,000 ಕೊಡ್ತೀನಿ, ನಾನು ಕೊಡ್ತೀನಿ ಅಂತ ಇಟ್ಕೊಡ್ರಿ. ಅವಾಗ ಎಷ್ಟು ಉಳಿಯುತ್ತೆ? ಏನು ಇಲ್ಲ, ಹೋದಲ್ಲ. ಸರಿ, ಅಷ್ಟೇ. ಕೊಟ್ಟ ಮೇಲೆ ಅದು ಕೊಟ್ಟೇ ಇಲ್ಲ, ಅದು ಬಾಧಿತವಾಗಬೇಕು ಫಸ್ಟ್. ಅದು ಯಾರು ಹೇಳಿದ್ದಾರೆ ಬಾಧಿತವಾಗುತ್ತೆ ಅಂಥೇಳಿ? ಬ್ರಹ್ಮಜ್ಞಾನ ಬಂದಾಗ. ಇಲ್ಲಿ ಬಾಧ ತೋರಿಸಿದ್ವಿ ನಾವೀಗ. ಶುಕ್ತಿ ನೋಡಿದ್ವಿ, ರೈತ ಕಾಣಿಸ್ದು,
ನಾವು ಶುಕ್ತಿ ಅಂತ ಗೊತ್ತಿಲ್ಲ, ಹೋಗಿ ನೋಡಿದೆ ಅದಲ್ಲ. ಅದು ಕರೆಕ್ಟ್, ಅಸತ್ ಅಂತ ಪ್ರೂವ್ ಆಯ್ತು ಈಗ. ಆದರೆ ಅದಕ್ಕೆ ಎಲ್ಲಿದೆ ಪ್ರೂಫು? ಬ್ರಹ್ಮಜ್ಞಾನ ಬಂದಾಗ ಆಗುತ್ತೆ. ಅದಕ್ಕೆ ಅರ್ಥ ಇಲ್ಲೇ ಇಲ್ಲ ಅಂತ ಪದನೇ ಇಲ್ಲ. ಹೋಗಲಿ, ಬ್ರಹ್ಮಜ್ಞಾನ ಬಂದವರು, ನಿಮಗೆ ಬ್ರಹ್ಮಜ್ಞಾನ ಬಂದಿದೆಯನಪ್ಪ, ಹೋಗಲಿ, ನಿಮಗೆ ಬಂದಿದೆಯಾ? ಮತ್ತೆ ನಮಗೆ ಹೇಳಬಾರ್ದು ಹಾಗೆ, ನಿಮಗೂ ಜ್ಞಾನ ಬಂದಿಲ್ಲ, ಯಾರಿಗೂ ಬಂದಿದೆ ಅಂದಮೇಲೆ ನಮ್ಮ ಜೊತೆ ಮಾತಾಡಬಾರ್ದು. ಯಾಕಂದ್ರೆ ಸುಳ್ಳು ಅಂತ ಗೊತ್ತಾರೆ, ಯಾರು ಮಾತಾಡ್ತಾರ? ಸುಳ್ಳು ಜೊತೆ ಮಾತಾಡ್ತಾ ಕೊಡ್ತಾರಾ? ಮತ್ತು ನೀವು ಮಾತಾಡ್ತೀರ ನಿಮಗೂ ಬಂದಿಲ್ಲ ಅಂತಾಯ್ತು. ಈಗ ಅದು ಎರಡು ಒಪ್ಪು, ಬ್ರಹ್ಮಜ್ಞಾನ ಬಂದಿಲ್ಲ ಅಥವಾ ಬಾಧಿತವಾಗಿಲ್ಲ. ಬಾಧಿತವಾಗಿಲ್ಲ ಅಂದರೆ ಸತ್ಯ ಅಂತ ಆಯ್ತಲ್ಲ. ಬ್ರಹ್ಮಜ್ಞಾನ ಬಂದ ಮೇಲೂ ಬಾಧಿತವಾಗಿಲ್ಲ ಅಂದರೆ ಅವನೇನು ಹೇಳಿದ? ನೋಡೋ ಅಲ್ಲಿ ಬೆಳ್ಳಿ ಇದೆ ಅಂತ ಹೇಳಿದ. ಹಾಗೆ ಕಾಣಿಸ್ತು. ಇವನು ಇಲ್ಲ, ಹಾಗಿರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಬಾ ಹೋಗೋಣ, ಇಬ್ಬರು ಹೋದರು, ತೋರಿಸಿದ ವಿಶುಕ್ತಿ. ಅವತ್ತು ಈ ಬಾಧಿತ ತೋರಿಸ್ಬಿಟ್ಟ, ಅದು ಬಾಧ ಬಂದಿದ್ದಾರೆ. ಇನ್ನೇನು ಮಾಡೋಂಗಿಲ್ಲ ಅವನೀಗ. ಬೆಟ್ಟಿಂಗ್ಸ್ ಹಾಕಿದ್ರು, ಅದನ್ನು 10 ರೂಪಾಯಿ ಬೆಟ್ಟಿಂಗ್ಸ್ ಹಾಕಿದ್ರು. ಹೋಗಿ ಕತೆ ಮುಗೀತಲ್ಲಿ. ಯಾಕೆ ತೋರಿಸ್ಬಿಟ್ಟ ಅವನಿಗಾಗಲೇ. ಬ್ರಹ್ಮಜ್ಞಾನ ತೋರಿಸಿಲ್ವಲ್ಲ ನೀವೀಗ, ಗೊತ್ತಾಯ್ತಾ? ಹೋಗಲಿ, ಬ್ರಹ್ಮಜ್ಞಾನಿಗಳು ಯಾರು ಒಪ್ತೀಯನಪ್ಪ? ಹೋಗಲಿ, ಶುಕಾದಿಗಳು ಬ್ರಹ್ಮಜ್ಞಾನಿಗಳ? ಶುಕಮುನಿ ಮೊದಲಾದ ಬ್ರಹ್ಮಜ್ಞಾನಿಗಳು ಹೌದೋ ಅಲ್ಲೋ? ಕೃಷ್ಣ ಬ್ರಹ್ಮಜ್ಞಾನಿ ಹೌದೋ ಅಲ್ಲೋ? ಆತ ಹೇಳ್ತಾನೆ, ನೋಡೋ ಅರ್ಜುನ, ನನ್ನ ದೇಹದಲ್ಲಿ ಎಲ್ಲ ನೋಡಿ ಇದೆ ಅಂತ ಹೇಳ್ತಾನೆ. ಮತ್ತು ಬ್ರಹ್ಮಜ್ಞಾನಿ ಬಾಧಿತ, ಬ್ರಹ್ಮನಿಗೆ ಬಾಧಿತ ಆಗಿಲ್ಲ, ಬ್ರಹ್ಮಜ್ಞಾನಿ ಬಿಟ್ಟುಬೇಡ. ಪರಮಾತ್ಮ ಬ್ರಹ್ಮ ಕೃಷ್ಣ, ಆತನೇ ಇದೆಲ್ಲ ಇದೆ ಅಂತ ಹೇಳ್ತಿರ್ಬೇಕಾದ್ರೆ ಬಾಧಿತವಾಗಿಲ್ವಲ್ಲ. ಅವ್ರು ಹೇಳೋದು ಕೃಷ್ಣನಿಗೂ ಭ್ರಾಂತಿ ಅಂದ್ಬಿಡ್ತಾರೆ ಓದೋದು ಕಡೆಗೆ. ಕೃಷ್ಣನಿಗೂ ಭ್ರಾಂತಿ ಇದೆ. ಮತ್ತು ಆ ಕೃಷ್ಣನಿಗೆ ಭ್ರಾಂತಿ ಹೇಳೋದು ನಾವು, ನಿಮಗೆ ಭ್ರಾಂತಿ ಅಂತ ಹೇಳೋದು ಸುಲಭ ಅಲ್ಲೇ. ಕಂಡವರಿಗೆ ಭ್ರಾಂತಿ ಅಂತ ಹೇಳೋದಕ್ಕಿಂತ ಭ್ರಾಂತಿ ಯಾರು ಕೃಷ್ಣನಿಗೆ ಹೇಳೋ ಸೂರ್ಯನೇ ಕಪ್ಪಿದ್ದಾನೆ ಅಂತ ಹೇಳಿದ್ರು ಬದ್ರು, ನಿನಗೆ ಕಂಡಿಲ್ಲ ಅವ್ರು ಭಾಳ ಸುಲಭ. ಯಾಕಂದರೆ ಕಂಡಿರೋದು ಬೇಕಾಷ್ಟು ಜನ ಕಂಡಿದ್ದೆ ನಾವೀಗ. ಅದು ಸೂರ್ಯ ಕಪ್ಪಿದ್ದಾರೆ ಅಂತ ಒಬ್ಬರು ಕಂಡಿಲ್ಲ. ಅಜ್ಞತಾಖಿಲ ಸಂವೇತ್ತು ಘಟತೆ ನ ಕುತಶ್ಚನ. ಮೊದಲೇ ನೆನಪಾಗ್ತಿರ್ಬೇಕು, ಅವಾಕಿ ಬಿಟ್ಬಿಡೋದು ಹಾಗೇನೆ. ಅದು ಜನರಲ್ ಲಾ, ಅದು ಅರ್ಥ ಆಯ್ತಾ? ಇದೆಲ್ಲ ಅರ್ಥ ಮಾಡ್ಕೊಂಡಾಗ ಇದು ಆಬ್ಜೆಕ್ಟಿವ್ ಅಷ್ಟೇ. ಇದು ಯಾರನ್ನು ಬೈಯೋದು ಏನು ವಿಷಯ ಅದರೊಳಗಿಲ್ಲ. ಯಾರೋ ಹೇಳಿದ ಹೀಗೆ ಅಲ್ಲಪ್ಪ, ಇದು ಅಷ್ಟೇ. ನಿಮ್ಮ ಹೆಸರೇನು ಹೇಳಿಲ್ಲ ನಾವು, ಮತ್ತು ಯಾರ ಹೆಸರು ಹೇಳಿಲ್ಲ. ಯಾರೇ ಹೇಗೆ ಹೇಳಿದ್ರು ಕೂಡ 4 × 4 = 25 ಅಂತ ಹೇಳಿದ. ತಪ್ಪು ಏನ್ರಿ? ನನ್ನ ಬೈತು ಅಲ್ಲ, ಯಾರು ಹೇಳಿದ್ರು ನಿನ್ನಲ್ಲ, ಯಾರು ಹೇಳಿದ್ರು ತಪ್ಪೇ, ಗೊತ್ತಾಯ್ತಾ? ಮತ್ತು ಸರಿ ಹೇಳಿ ಯಾರು ಹೇಳಿದ್ರು ಸರಿನೇ. ಸರಿ ಯಾರು ಹೇಳಿದ್ರು ಸರಿ, ತಪ್ಪು ಯಾರು ಹೇಳಿದ್ರು ತಪ್ಪು. ಮಾತಾಡ್ತಾರೆ, ಯುಕ್ತಿಯುಕ್ತಂ ವಚೋ ಗ್ರಾಹ್ಯಂ ಬಾಲಾದಪಿ ಶುಕಾದಪಿ. ಚಿಕ್ಕ ಮಗು ಹೇಳಿದ್ರು ಸತ್ಯ ಸರಿಯಾಗಿದ್ದರೆ ಒಪ್ಪಬೇಕು, ಒಂದು ಗಿಡಿ ಹೇಳಿದ್ರು ಸರಿ ಇದ್ದರೆ ಒಪ್ಪಬೇಕು. ತಪ್ಪಿದ್ರೆ ವೇದ ಹೇಳಿದರೂ ಒಪ್ಪಬಾರ್ದು. ವೇದದಲ್ಲಿ ಹೇಳೋದೆಲ್ಲ ವಿಚಾರ ಬೇರೆ. ಯಾವ ಜ್ಞಾನ ಹೇಗಿರ್ಬೇಕಾದ್ರೆ ವೇದ ಹೇಳೋದಿಲ್ಲ, ಆದ್ದರಿಂದ ಹೇಳಿದರೆ ತಪ್ಪೇ, ಆ ರೀತಿ ಇರಬೇಕು. ತಿಳಿತಾ? ಇದು ನಿಜವಾದ ಜ್ಞಾನ. ಅದು ಬಿಟ್ಟುಬಿಟ್ಟು ಸುಮ್ಮನೆ ಜ್ಞಾನ ಹೇಳಿದರೆ ಯಾರ ಹೆಸರು ಹೇಳಿದ್ದೇನೆ ಆಚಾರ ಹೇಳ್ತಿದ್ದಾರೆ. ಸತ್ ಅಸತ್, ಸತ್ಯೇನ ಬಾಧ್ಯೇತ, ಅಸತ್ಯೇನ ಪ್ರತೀಯೇತ. ಬಾಧ್ಯತೆ ಪರಂ, ಪ್ರತೀಯತೆ ಪರಂ. ಆದ್ದರಿಂದ ಜಗತ್ ಅಸತ್ ವಿಲಕ್ಷಣ ಅಂದರೆ ಅರ್ಥನೇ ಇಲ್ಲ. ಅದನ್ನು ಇದಿಷ್ಟು ಅರ್ಥಮೈ ಇಷ್ಟ ಅರ್ಥ, ಇದು 3 ಅಷ್ಟು ಅರ್ಥ ಇದೆ. ಈಗ ನಚ ಅರ್ಥಾಪತ್ಯ ಅನಿರ್ವಚನೀಯ ಸಿದ್ಧಿ. ಅನಿರ್ವಚನ ಅನ್ನೋ ಪದವನ್ನು, ಅದೇ ಸದ್ವಿಲಕ್ಷಣ ಅನ್ನೋದನ್ನು ಸಾಧನೆ ಮಾಡ್ತೇನೆ ಅರ್ಥಾಪತ್ತಿಯಿಂದ. ಹೇಗೆ? ಅಸತಃ, ಅದೇ ವಾಕ್ಯ ಅವ್ರು ಹೇಳಿದ್ದು ನೆನ್ಪಿಟ್ಕೊಂಡಿರ್ಬೇಕು. ಅಸತಃ ಪ್ರತೀತಿಮ್ಮಿನ ಅಸದ್ವೈಲಕ್ಷಣ್ಯ ಜ್ಞಾನ ಅನುಪಪತ್ತೇ. ಇದು ಸತ್ತ ಅಸತ್ತ, ಇದು ಅಸತ್ ಹೌದೋ ಅಲ್ಲ? ಅಲ್ಲ. ಮತ್ತು ಅಸತ್ ಗೊತ್ತಾಯ್ತಲ್ಲ ನಿಮಗೀಗ. ಅಸತ್ ಗೊತ್ತಿಲ್ಲದೆ ಹೋದರೆ ನಿಮಗೂ ಅಸತ್ತಲ್ಲ ಅಂತ ಹೇಳ್ತಿದ್ದಿಲ್ಲ. ಅಸತ್ ಗೊತ್ತಿದೆ ಅಂತ ಆಯ್ತಲ್ಲ, ಮತ್ತು ಪ್ರತೀತ ಆಯ್ತಲ್ಲ. ಪ್ರತೀತ ಆದಮೇಲೆ ಅದೇ ವ್ಯಾಪ್ತಿ ಹೊರಟೋಯ್ತು. ಎರಡನೇದು ನಚ ಬಾಧ್ಯಂ ಜಗದಿತ್ಯತ್ರ ಕಿಂಚನ್ಮಾನಂ. ಇವತ್ತು ಮೊದಲೇ ವಾಕ್ಯದ ಅರ್ಥ ಆಯ್ತಾ? ಅಸತ್ತಿಗೆ ಪ್ರತೀತಿ ಇಲ್ಲದೆ ಹೋಗಿದ್ದರೆ ಅಸದ್ವೈಲಕ್ಷಣ್ಯ ಜ್ಞಾನನೇ ಬರ್ತಿದ್ದಿಲ್ಲ ಯಾರಿಗೂ ಕೂಡ. ದೇರ್ಫೋರ್ ಅಸತ್ಯ ಪ್ರತೀತಿ ಇದೆ. ಇನ್ನು ನಚ ಬಾಧ್ಯಂ ಜಗದಿತ್ಯತ್ರ, ಜಗತ್ ಬಾಧಿತವಾಗುತ್ತೆ ಅಂತ ಹೇಳ್ತೀಯಲ್ಲ, ಎಲ್ಲಿ ಪ್ರಮಾಣ ಎಲ್ಲಿದೆ ಅದಕ್ಕೆ? ಮಾನ ಅಂದರೂ ಒಂದೇ, ಪ್ರಮಾಣ ಅಂದರೂ ಒಂದೇ. ಕಿಂಚಿತ್ ಒಂದು ಪ್ರಮಾಣ ಕೂಡ ಇಲ್ಲ. ಬಾಧ್ಯತ್ವಮಪಿ ಹಿ ತೇಷಾಂ ಮಿಥ್ಯಾ. ಅಲ್ಲೂ ಕೂಡ ಹೇಳೋದಾದರೆ ಹೋಗಿ ಬಾಧ್ಯತ್ವ ಸತ್ಯನಾ? ಅದು ಒಟ್ಬೇಡ, ಹಾಳಾಗೋಲಿ, ಅದು ಒಪ್ಕೊಂಡ್ಬಿಡ್ತೀನಿ ನಾವು. ಜಗತ್ ಬಾಧಿತವಾಗತ್ತೆ, ಓಕೆ. ಜಗತ್ ಬಾಧಿತವಾಗತ್ತಾ? ಬಾಧಿತವಾಗ ಸತ್ಯನಾ? ಹ್ಞೂ, 2 ಸತ್ಯ ಒಪ್ಕೊಂಡಾಗಾಯ್ತಲ್ಲ. ಹೇಗಿದ್ದಾರೆ ಬ್ರಹ್ಮನು ಸತ್ಯ, ಇದೊಂದು ಸತ್ಯ, 2 ಸತ್ಯ ಆಯ್ತಲ್ಲ. ಫಜಿತ ಆಯ್ತು. ಮತ್ತೆ ಇಲ್ಲ, ಬಾಧ್ಯತ್ವ ಸುಳ್ಳು ಅಂದರು, ಅದು ಅಬಾಧ್ಯತ್ವ ಸತ್ಯ ಆಯ್ತಲ್ಲ. ಏನೋ ಮಿಥ್ಯ ಆಯಿತು. ಅದೇ ಅಲ್ಲಿ ಮತ್ತೆ ಈಗ ಜಗತ್ ಮಿಥ್ಯ ಆದ ಮೇಲೆ ನಿಮಗಿದೇ ಇಲ್ಲಲ್ಲ, ಏನು ಹೇಳೋದು ಬಂತೀಗ? ಇವೆಲ್ಲ ಎಷ್ಟು ಇದಾಗಿರೋದು ಸರಿಯಾಗಿ ಯೋಚನೆ ಮಾಡಿದರೆ, ಇಲ್ಲಿ ಮಾತಾಡೋದೆಲ್ಲ ಬೇರೆ ವಿಚಾರ, ವಾಸಕ ಸುಮ್ಮನೆ ವಾದಿಸಿರೋದು ಬೇರೆ. ಪ್ರಮಾಣ ಇಟ್ಟು ನೋಡಿದಾಗ ಕನ್ಫ್ಯೂಷನ್ನೇ ಬರೋದಿಲ್ಲ. ದೇರ್ಫೋರ್ ಅಸತ್ಯಗೆ ಪ್ರತೀತಿಯೂ ಇದೆ. ಈ ಸತ್ತಾಗಿದ್ದು ಜಗತ್ತು ಬಾಧಿತ ಅಂತ ಹೇಳೋದು ಆಧಾರವೂ ಇಲ್ಲ, ಸಸತ್ ಪದಾರ್ಥ ಇಲ್ಲ. ಸೊ ಸತ್ ಲಕ್ಷಣ ಪ್ರಶ್ನೆ ಬರಲಿಲ್ಲ. ಒಟ್ಟು ಜಗತ್ತೇನಾಯ್ತು ಈಗ? ಸತ್ಯ ಆಯ್ತು ಅಷ್ಟೆ.
ತಸ್ಯ ಚ ಮಿಥ್ಯಾತ್ವೇ ಅಬಾಧ್ಯತ್ವಮೇವ ಸತ್ಯಂ ಸ್ಯಾತ್. ಅಬಾಧ್ಯತ್ವವೇ ಸತ್ಯವಾಯಿತು. ಅಬಾಧ್ಯತ್ವಂ ಸತ್ಯಮೇವ ಹಾಗೂ ಹೇಳ್ಬೋದು. ಅಬಾಧ್ಯತ್ವವೇ ಸತ್ಯ ಅಂತಲೇ ಆಯಿತು ಹೊರತು ಅಬಾಧ್ಯತ್ವ ಸತ್ಯ ಅಂದಮೇಲೆ ಜಗತ್ತು ಬಾಧಿತವಾಗತ್ತೆಂಬ ಸತ್ಯವಾಗಿದ್ದರೆ ಜಗತ್ತು ಹೋಗಿಬಿಡ್ತಿತ್ತು. ಬಾಧಿತವಾಗೋದಿಲ್ಲ ಎಂಬ ಸತ್ಯವಾದಕ್ಕೆ ಏನಾಯ್ತಾಗ ಜಗತ್ತು ಉಳ್ಕೊಂಡಿದೆ ಅಷ್ಟೇ. ಬರೋದಿಲ್ಲ ಅಂತ ಅಲ್ಲ ಅಂತ ಹೇಳಿದ್ನಲ್ಲ, ಬಂದ ಅಷ್ಟೇ. ಬರೋದಿಲ್ಲ ಅಂತ ಅಲ್ಲ ಅಂದಮೇಲೆ ಬರ್ತೇನೆ ಅಂತ ಆಯ್ತಲ್ಲ. ಟೂ ನೆಗೆಟಿವ್ಸ್ ಮೇಕ್ ಒನ್ ಎಂಫೆಟಿಕ್ ಅಫರ್ಮೇಟಿವ್. ಬರೀ ಅಫರ್ಮೇಟಿವ್ ಅಲ್ಲ, ಎಂಫೆಟಿವ್. ಬಂದೇ ಬರ್ತೀನಿ, ಬರೋದಿಲ್ಲ ಅಂತ ಅಲ್ಲ. ಬರೋದಿಲ್ಲ ಅಂತ ಅಲ್ಲ ಅಂದರೆ ಏನರ್ಥ? ಬಂದೇ ಬರ್ತೀನಿ ಅಂತ. ಎಂಫೆಸಿಸ್ ಜಾಸ್ತಿ ಸಿಗುತ್ತದೆ. ಬರೀ ಬರ್ತೀನಿ ಎಂಬುದಕ್ಕಿಂತ ಬರೋದಿಲ್ಲ ಅಂತ ತಿಳ್ಕೊಳ್ಳೇಬೇಡಿ, ಬಂದೇ ಬರ್ತೀನಿ ಅಂತ ಹೇಳಿದ ಏನರ್ಥ? ಇನ್ನೂ ಜಾಸ್ತಿ ಗಟ್ಟಿ ಆಯ್ತು. ಹೇಳಿದ್ರು ಬಿಡಿ, ಬಂದೇ ಬರ್ತಾರೆ ಆ ಥರ. ಈಗ ಬರ್ತೀನಿ ಅಂತ ಹೇಳಿದರು ಅಷ್ಟೇ, ಎಲ್ಲ ಬರೋದಿಲ್ಲ ಅಂತ ತಿಳ್ಕೊಳ್ಳೇಬೇಡಿ ಅಂತ ಹೇಳಿದ್ರು ಅಂದರೆ ಹಾಗಿದ್ದರೆ ಬಂದೇ ಬರ್ತಾರೆ. ಈಗ ಅದೊಂದು ವಿಷಯ ಮುಗೀತು. ಸೊ ಇಷ್ಟು ಅರ್ಥ ಮಾಡ್ಕೋಬೇಕು, ಯಾವುದನ್ನು ಮರಿಬಾರ್ದು. ಮತ್ತೆ ಮರೆತು ಬಿಟ್ಟರೆ ಅನುವ್ಯಾಖ್ಯಾನ ಅಥವಾ ವಾಪಸ್ಸೇ ಅಲ್ಲಿಂದ ಶುರು ಮಾಡಬೇಕಾಗಿತ್ತು. ಮರಿಬಾರ್ದು. ಆ ಕಾನ್ಸೆಪ್ಟ್ ಗಟ್ಟಿಯಾಗಿ ಕೂತ್ಬಿಡೋದು. ಸ್ವಲ್ಪ ಬಾಲ್ಡಿಂಗ್ಸ್ ಬರ್ತರೂ ಪರವಾಗಿಲ್ಲ. ಏನು ಮರಿಬಾರ್ದು? ಈಗ ಸತ್ತನ್ನು ಅಸತ್ತನ್ನು ಬಾಧ ತೋರಿಸಲೇಬೇಕು. ತೋರಿಸ್ತೇ ಹೋದರೆ ಸತ್ತೇ. ಅಸತಿ ಪ್ರತೀತಿ ಇಲ್ಲದವರು ಅಸತ್ತಿಲ್ಲ ಅಂತ ಹೇಳಬಾರ್ದು. ಸೊ ಪ್ರತೀತಿ ಇದೆ. ಸೊ ಸಸತ್ತಿಲ್ಲ, ಸಸತ್ ಪದ ಬರಲಿಕ್ಕೆ ಸಾಧ್ಯ ಇಲ್ಲ. ಗಾನ್. ನೀವು ಹೇಳ್ತೀರಿ ಕಾಯಿನ್ ಒಪ್ಲಕ್ಕೆ ಬರಲ್ಲ ಅಷ್ಟೇ. ಯಾರೇ ಹೇಳಿದ್ರು ಕೂಡ XYZ ಯಾರೇ ಹೇಳಿ ಏನದು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಸದ್ವಿಲಕ್ಷಣತ್ವಂಚ ಸಜ್ಜಾತಿ ವಿಲಕ್ಷಣತ್ವಂ ಸನ್ಮಾತ್ರ ವಿಲಕ್ಷಣತ್ವಮ್ಮ ಜಾತ್ಯಂಗೀಕಾರೇ ಸದ್ಬಹುತ್ವಂ. ಆಯಿತು. ನೆಕ್ಸ್ಟ್ ಸ್ಟೆಪ್. ಮತ್ತೆ ಒಂದೊಂದನ್ನ ಹೇಳ್ತಾ ಹೋಗ್ತಾರೆ. ಈ ವಿಷಯದಲ್ಲಿ ಮುಗಿದೋಯ್ತು ಕಥೆ ಇದು. ಬಟ್ ಸ್ಟಿಲ್ ಇನ್ನೊಂದು ವಾದ ತಗೊಳ್ತಾರೆ. ಅವ್ರೇನು ಉತ್ತರ ಕೊಡ್ಬೋದು? ಈಗ ನೋಡಿ, ಸದ್ವಿಲಕ್ಷಣ ಅಂದರೆ ಸತ್ತಿಗಿಂತನೂ ವಿಲಕ್ಷಣ ಶಬ್ದಕ್ಕೆ ಸಜ್ಜಾತಿ ವಿಲಕ್ಷಣ, ಸನ್ಮಾತ್ರ ವಿಲಕ್ಷಣ. ಸನ್ಮಾತ್ರ ವಿಲಕ್ಷಣ ಅಂದ್ರೇನು? ಒಂದು ಸತ್ತಿದೆ, ಇದು ಇದರಿಂದ ಬೇರೆ, ಇದು ಸದ್ವಿಲಕ್ಷಣ ಅಷ್ಟೇ. ಇನ್ನೊಂದು ಹಾಗಲ್ಲ. ಸಜ್ಜಾತಿ ಅಂದ್ರೇನು? ಇನ್ ಜನರಲ್ ಕಾನ್ಸೆಪ್ಟ್ ಆಫ್ ರಿಯಾಲಿಟಿ. ರಿಯಲ್ ಎಂಬುದು ವ್ಯಕ್ತಿ, ರಿಯಾಲಿಟಿ ಎಂಬುದೇನದು ಜಾತಿ. ರಿಯಾಲಿಟಿನೇ ಇಲ್ಲ ಅಂತ ಹೇಳ್ತೀಯಾ? ಅದಕ್ಕೆ ಹೇಳ್ತಾರೆ ರಿಯಾಲಿಟಿ ಅನ್ಬೇಕಾದ್ರೆ ಜನರಲಿ ಮನುಷ್ಯತ್ವ ಅನ್ನೋ ಕಾನ್ಫ್ಯಾಕ್ಟ್ರಿ ಯಾವಾಗ ಬರುತ್ತೆ? ಮನುಷ್ಯ ಇರಬೇಕು ಮತ್ತು ತುಂಬ ಜನ ಇರಬೇಕು. ಒಬ್ಬನೇ ಇದ್ದರೆ ಬರೋದಿಲ್ಲ. ಗೊತ್ತಾಯ್ತು? ಜಾತಿ ಅಂತ ಕ್ರಿಯೇಟ್ ಆಗೋದು ಯಾವಾಗ? ತುಂಬ ಜನ ಇದ್ದ ಇವರು ಮನುಷ್ಯರು 20 ಜನ ಇದ್ದಾರೆ ಹೇಳಬೇಕೆ, ಮನುಷ್ಯರಿದ್ದಾರೆ ಅಷ್ಟೇ. ಈಗ ಮನುಷ್ಯತ್ವ ಜಾತಿ ಇರೋರೆಲ್ಲ ಮನುಷ್ಯರು. ಆ ರೀತಿ ಆಯಿತು. ಒಬ್ಬನೇ ಇದ್ದಾಗ ಪ್ರಶ್ನೆ ಇಲ್ಲ, ಇವರು ಮನುಷ್ಯ ಅಷ್ಟೇ, ಜಾತಿ ಹೇಳೋ ಕಾರಣ ಇಲ್ಲ. ಗೋವುಗಳಿದೆ, ಮನುಷ್ಯ ಇದ್ದಾರೆ, ಇದು ಮನುಷ್ಯರು ಗೋವುಗಳು. ಯಾತಕ್ಕೆ? ಮನುಷ್ಯತ್ವ ಇರೋದು ಮನುಷ್ಯರು. ಮನುಷ್ಯತ್ವ ಈ ಮನುಷ್ಯತ್ವ ಬೇರೆ, ಬಡಿಯೋ ಮನುಷ್ಯತ್ವ ಅಲ್ಲ. ಮನುಷ್ಯತ್ವ ಅಂತ ಇದೆ, ಅದಕ್ಕೆ ಒಂದು ಪಶುತ್ವ ಅಂತಿದೆ, ಹಾಗೆ ಹೇಳಬೇಕು. ಇಲ್ಲಿ ಬ್ರಹ್ಮ ಒಂದೇ ಸತ್ಯ ಅಂದಮೇಲೆ ಕಾಮನ್ ಫ್ಯಾಕ್ಟ್ರಿ ತೊಗೊಳಕ್ಕೆ ಬರಲ್ವಲ್ಲ ಫಸ್ಟೀಗ. ಬ್ರಹ್ಮ ಸತ್ಯತ್ವ ಜಾತಿ ವಿಲಕ್ಷಣ ಅಂತ ಹೇಳಬಾರ್ದು. ಸತ್ಯತ್ವ ಬರೋದೇ ಇಲ್ಲ. ಯಾಕೆಂದರೆ ಒಂದೇ ವಸ್ತು ಪದ ಇದ್ದಾಗ ಏನು ಉಪಯೋಗಿಸ್ಬಾರ್ದು? ನಿತ್ಯಂ ಏಕಂ ಅನೇಕಾನುಗತಂ ಸಾಮಾನ್ಯ. ಅದು ಅನೇಕ ಪದಾರ್ಥ ಇದ್ದಾಗ ಮಾತ್ರ ಏನು ಮಾಡಬೇಕು? ಒಂದು ಕಾಮನ್ ಫ್ಯಾಕ್ಟ್ರಿ ತೊಗೋಬೇಕು. ಜಾತಿ ಎಂಬ ಪದಕ್ಕೆ ಅರ್ಥ ಬರೋದೇ ಹೆಚ್ಚಿದ್ರೆ ನೀವು ಬ್ರಹ್ಮ ವಿಲಕ್ಷಣ ಅಂತ ಹೇಳ್ತೀರಾ ಅಥವಾ ಬ್ರಹ್ಮತ್ವ ವಿಲಕ್ಷಣ ಅಂತ ಹೇಳ್ತೀರಾ? ಸತ್ಯ ವಿಲಕ್ಷಣ ಅಂತ ಹೇಳ್ತೀವಿ. ಒಂದು ಸತ್ತಿದೆ ಅದರಿಂದ ಬೇರೆ ಅಂತ ಹೇಳ್ತೀರಾ? ಅಥವಾ ಸತ್ಯತ್ವನ ಜಾತಿಯಿಂದನೇ ಬೇರೆ ಅಂದರೆ ಸತ್ಯತ್ವ, ಅನ್ರಿಯಾಲಿಟಿ, ರಿಯಾಲಿಟಿ ಎರಡು ಪದ ಇದೆ. ರಿಯಲ್, ಅನ್ರಿಯಲ್ ಪದಗಳಿದೆ. ರಿಯಲ್ಲಿಂದ ಬೇರೆ ಅಂದರೆ ವಸ್ತುವಿನಿಂದ ಬೇರೆ, ರಿಯಾಲಿಟಿಯಿಂದ ಬೇರೆ ಅಂತ ಹೇಳಿದರೆ ರಿಯಾಲಿಟಿ ಕಾನ್ಸೆಪ್ಟಿಂದನೇ ಬೇರೆ. ಇದರಲ್ಲಿ ಯಾವ್ದು ಹೇಳ್ತೀರಿ ನೀವೀಗ? ಅವ್ರು ಒಂದು ಹೇಳಿರ್ತಾರೆ, ಎರಡು ಯಾತಕ್ಕೆ ಹೇಳ್ತೀವಿ ಅಂದರೆ ಎರಡಕ್ಕೂ ಉತ್ತರ ಕೊಟ್ಬಿಟ್ರೆ ಆಯಿತು ಅಂತೆ. ಎರಡಕ್ಕೂ ಉತ್ತರ ಯಾವ ವಿಕಲ್ಪ ಮಾಡೋದ್ರ ಅರ್ಥ ಏನು ಅಂದರೆ ಇನ್ನೊಂದು ರೀತಿಯಲ್ಲಿ ಹೇಳಕ್ಕೆ ಬರುತ್ತಲ್ಲ ಅಂದರೆ ಅದಕ್ಕೂ ಉತ್ತರ ಕೊಟ್ಟರೆ ಬೋಧಬೇಕು ಅಷ್ಟೆ. ಸನ್ಮಾತ್ರ ಅಂದ್ರೇನು? ಸತ್ತಿನಿಂದ ಮಾತ್ರ. ಬ್ರಹ್ಮ ಸತ್ತೀಗ, ಅದರಿಂದ ವಿಲಕ್ಷಣ ಅಂತ ಹೇಳ್ತೀರಾ? ಸದ್ವಿಲಕ್ಷಣಕ್ಕೆ ಬ್ರಹ್ಮ ಅಂತ ಒಂದು ಪದಾರ್ಥ ಇದೆ, ಅಸತ್ತದು. ಬ್ರಹ್ಮ ಸತ್ಯಂ ಜಗನ್ಮಿಥ. ಅಸತ್ತನ್ನೋ ಪದಾರ್ಥ ಒಂದಿದೆ, ಅದರಿಂದ ಭಿನ್ನ ಅಂತ ಹೇಳ್ತೀರಾ ಜಗತ್ತನ್ನು? ಏನು ಹೇಳ್ತೀನೋ ಅದಕ್ಕೆ? ಓಕೆ, ಹೌದು, ಬ್ರಹ್ಮದಿಂದ ಭಿನ್ನನೇ. ಇದು ಸದ್ವಿಲಕ್ಷಣ. ಇದು ಸತ್ತು, ಅದು ಸತ್ತು. ಇದು ಅದಕ್ಕಿದು ವಿಲಕ್ಷಣ, ಅದಕ್ಕೆ ವಿಲಕ್ಷಣ. ಸದ್ವಿಲಕ್ಷಣತ್ವ ಬಂತಲ್ಲ. ಅವ್ರ ಪ್ರಕಾರ ಸದ್ವಿಲಕ್ಷಣ, ಅವ್ರ ಪ್ರಕಾರ ಏನು ಗೊತ್ತಾ? ಸತ್ಯ ಅಲ್ಲ ಅಂತ ಅರ್ಥ, ಅದಕ್ಕೆ ರಿಯಾಲಿಟಿ ಅಲ್ಲ ಅಂತ ಅರ್ಥ. ಹಾಗಿದ್ದರೆ ಈ ಅರ್ಥದಲ್ಲಿ ಹೋಗ್ತೇವೆ. ಹೌದು, ಅವ ರಿಯಾಲಿಟಿ ಏನು ಬಂತೀಗ? ಸತ್ಪದಾರ್ಥಗಳು ಸತ್ತಿದೆ, ಅದೇ ಇಲ್ಲ ಇದರಲ್ಲಿ ಅಂತ ಹೇಳಿದ್ರು. ಇರೋದೇ ಒಂದು, ಆ ಕಾನ್ಸೆಪ್ಟ್ ತೊಗೊಳಕ್ಕೆ ಬರೋದು. ಎಲ್ಲಿದ್ದವು? ರಿಯಾಲಿಟಿ ಕಾನ್ಸೆಪ್ಟ್ ರಿಯಲ್ಗಳಿದ್ದಾಗ ರಿಯಾಲಿಟಿ ಹೇಳಬೇಕು. ಒಂದೇ ಪ್ರಶ್ನೆ ಬರಲಿಲ್ಲ.
ಆ ರಿಯಾಲಿಟಿಗೂ ಜಾತಿಗೂ ಸ್ವಲ್ಪ ಡಿಫ್ರೆನ್ಸ್ ಇದೆ, ಇಲ್ಲ ಅಂತಲ್ಲ. ಬಟ್ ಪಶುತ್ವ ಹೆಚ್ಚು ಕ್ಲಿಯರ್, ಅದು ಪಶುತ್ವನೂ ಹೆಚ್ಚು ಕ್ಲಿಯರ್. ಒಂದೇ ಪಶು ಇದ್ದಾಗ ಪಶುನೂ ಅದೇ ಪಶುತ್ವನೂ ಅದೇನೆ. ಆ ಪಶುತ್ವ ಅಂತ ಹೇಳಬೇಕು, ಏನು ಹೇಳಿದರೆ ಸಾಕು ಅದಕ್ಕೆ ಹೇಳಿದ್ರೆ. ತುಂಬ ಜನ ಇದ್ದಾಗ ಪಶುಗಳು ಪಶುತ್ವ ಇರೋರು ಅಂತ ಹೇಳ್ಬೋದು. ಯಾರ ಹೌದು ಹಾಂ. ಆಮೇಲೆ ಈಗ ಗಲಾಟೆ ನಡೀತಿದ್ದಲ್ಲ, ಈಗ ನಡೀತಿರೋದು ಅದೇನೆ, ಈ ಲೇಟೆಸ್ಟ್. ಹೌದು ಅದು ಪದನ ತಪ್ಪಾಗಿ ಉಪಯೋಗಿಸಿರೋ ಪದ. ಮುಂದೆ ಹೇಳ್ತಾರೆ ಸನ್ಮಾತ್ರ ವಿಲಕ್ಷಣತ್ವಮ್ಮ ಜಾತ್ಯಂಗೀಕಾರೇ ಸದ್ಬಹುತ್ವಂ. ಜಾತಿಯನ್ನು ಕಾನ್ಸೆಪ್ಟ್ ಒಪ್ಪಿಟ್ಬಿಟ್ರೆ ನೀವೇ ತುಂಬ ಸತ್ಯವೇ ಅಂತ ಹೇಳಿದಾಗಾಯಿತು, ನಿಮ್ಮ ಮತ ಹೋಯಿತು. ಒಂದೇ ಸತ್ತು ಅನ್ನೋ ಪದ ಹೊರಟೋಯ್ತಾನೆ. ಸನ್ಮಾತ್ರ ವಿಲಕ್ಷಣತ್ವಂ ಚೇತ್ ಸಿದ್ಧ ಸಾಧಾರಣ. ಬರೀ ಸತ್ತಿನಿಂದ ವಿಲಕ್ಷಣ ಅಂತ ಹೇಳಿದರೆ ಇನ್ಫೈನೈಟ್ ಸತ್ತುಗಳಿವೆ. ಪ್ರತಿಯೊಂದು ಸತ್ತು ಇನ್ನೊಂದು ಸತ್ತಿನಿಂದ ಏನಾಗಿದೆ, ಅದು ವಿಲಕ್ಷಣ ಆಗಿದೆ. ನಿಮ್ಮ ಪ್ರಕಾರ ಸತ್ತು ಬ್ರಹ್ಮ ಹೌದಲ್ಲ, ಅದರಿಂದ ವಿಲಕ್ಷಣ, ಕರೆಕ್ಟ್ ಅದು. ಇವತ್ತು ನಾವು ಹೇಳೋದು ಹಾಗೇನೆ, ಸ್ವತಂತ್ರ ಅಸ್ವತಂತ್ರ. ದೇವರು ಏನು ವಿಲಕ್ಷಣ ದೇವರು, ಗೊತ್ತಾಯ್ತಾ? ಒಬ್ಬನೇ ಅದನ್ನು ಒಪ್ತೀವಿ. ಆದ್ದರಿಂದ ಇಂಥ ಸದ್ವಿಲಕ್ಷಣದ ಓಕೆ. ಜಗತ್ತು ಅಸದ್ವಿಲಕ್ಷಣ, ಅದು ಸರಿ. ಈ ಶಶಿವಿಷಾಣ ಅಲ್ಲ, ದೇರ್ಫರ್ ಏನಿದು ಅಸದ್ವಿಲಕ್ಷಣ. ಬ್ರಹ್ಮ ಅಲ್ಲ, ಸದ್ವಿಲಕ್ಷಣ. ಸದ್ವಿಲಕ್ಷಣ ಆಯ್ತಲ್ಲ, ಇಂಥ ಸೇರ್ತೀರಾ ಸಿದ್ಧ ಸಾಧನದ. ನಾವು ಒಪ್ಪಿರೋದೇ ಫಸ್ಟ್ ಕ್ಲಾಸಾಗಿ ಹೇಳ್ತೀವಿ, ಭಾಳ ಚೆನ್ನಾಗಿ ಹೇಳಿದ್ದೀರಿ ಒಪ್ತೀವಿ ಅಂತ ಹೇಳ್ತೀವಿ, ಗೊತ್ತಾಯ್ತಾ? ಸದ್ವಿಲಕ್ಷಣ ಫಸ್ಟ್ ಕ್ಲಾಸಾಗಿ ಹೇಳ್ತೀರಿ. ಇದಕ್ಕೆ ಚಪಾಳಿ ಹಾಕ್ಬೋದು, ಏನು ಯೋಚನೆ ಇಲ್ಲ. ಆದರೆ ಈ ರೀತಿ ಹೇಳಬಾರ್ದು. ಸತ್ವನೇ ಇಲ್ಲ, ರಿಯಾಲಿಟಿ ಇಲ್ಲೇ ಇಲ್ಲ, ಅಸತ್ವನೂ ಇಲ್ಲ, ಸದಸತ್ತಿರೋದಿಲ್ಲ. ಆದ್ದರಿಂದ ಇದೆಂಥದ್ದು ಮುಂದೆ ಬಾಧಿತವಾಗತ್ತೆ, ಈಗಿದ್ದಾಗ ಕಾಣುತ್ತೆ. ಈ ವಾದ ಶುರು ಮಾಡಿದರೆ ಅದರಲ್ಲಿ ಒಪ್ಲಕ್ಕೆ ಸಾಧ್ಯ ಇಲ್ಲ. ಯಾಕೆ ಮುಂದೆ ಬಾಧಿತವಾಗೋದಕ್ಕೆ ಆಧಾರ ಇಲ್ಲ. ಇದ್ದಾಗ ಕಾಣ್ತಾ ಇದೆ, ಅಸತ್ವ ಅಲ್ಲ, ಕಾಣ್ತಾ ಇರೋದ್ರಿಂದ ಅಸತ್ತಲ್ಲ, ಬಾಧಿತವಾಗೋದಿಲ್ಲ. ಆದ್ದರಿಂದ ಏನಲ್ಲ, ಅದು ಸತ್ವ ಇಲ್ಲ ಅಂತ ಹೇಳಕ್ಕೆ ಬರೋದಿಲ್ಲ ಅದಕ್ಕೆ. ಹೀಗಾಗಿ ಸಸದ್ವಿಲಕ್ಷಣ ಟರ್ಮಿಗೆ ಪ್ರತ್ಯೇಕವಾಗಿ ಸದಸತ್ವವು ಇದರಿಂದ ವಿಲಕ್ಷಣ ಅಂದರೆ ಸರಿಯೇ. ಇನ್ನು ಸದಸತ್ವ ಎರಡು ಒಟ್ಟಿಗೆ ವಿಲಕ್ಷಣ ಅಂತ ಹೇಳ್ತೀಯಾ, ಅದು ಸರಿಯೇ. ಸದಸತ್ವ ಅನ್ನೋ ಪದಾರ್ಥ ಇಲ್ಲೇ ಇಲ್ಲ, ಇದು ಅಲ್ಲ. ಆದ್ದರಿಂದ ಸದಸದ್ವಿಲಕ್ಷಣ ಹೌದು, ಅದು ಹೌದು. ಸಿದ್ಧ ಸಾಧನತ ಎಷ್ಟು ಹೇಳ್ತೀವಿ, ಯಾವ ಕಡೆ ಹೋದರೂ ಸಿದ್ಧ ಸಾಧನತ, ಇಲ್ಲ ಅಸಿದ್ಧಿ ಹೇಳಲೇಬೇಕಾಗಿ. ಯಾರೂ ಇಲ್ಲ, ಅದು ಇದ್ರೆ ಮಾತಾಡೋಂಗಿಲ್ಲ. ಅವರು ಇದ್ದರೆ ನೋಡಿ, ಮೂಕ ಇಲ್ಲ ಅಂತೀವ್ರು, ಮುಖ ಇದ್ದಾರೆ, ಏನಪ್ಪ ನೀನೇ ಹೇಳಪ್ಪ ಮುಖ ಅಂತೇಳಿ, ಹಾಗೆ ಅದಾಗಾಯ್ತು. ನೀನು ಅವನ ಮೂಕ ಅಂತಂದರೆ ಅವ್ನು ಮಾತಾಡ್ಲಿಕ್ಕೆ ಬರೋದಿಲ್ಲ ಅಂತ ಅರ್ಥ. ಅವ್ರು ಬ್ರಹ್ಮ ಮೂಕ, ಯಾಕೆ ನಿರ್ಗುಣ ಅಂದಮೇಲೆ ಮೂಕತ್ವ ಬಂತಲ್ಲ, ಮಾತು ಬರೋದಿಲ್ಲ ಅಂದಮೇಲೆ ಮೂಕ ಅಂದಲ್ಲ. ತಾನಿದ್ದೇನಿಂತ ಹೇಳ್ಕೊಡೋಂಗಿಲ್ಲ ಬ್ರಹ್ಮ, ಉಳಿದವ್ರಿಗೆ ಕಾಣಿಸೋದಿಲ್ಲ. ಮತ್ತು ಅವಾಚ್ಯ ಪ್ರಮಾಣ ಕೊಡ್ಲಿಕ್ಕೆ ಬರೋದಿಲ್ಲ. ಎಷ್ಟು ಕಷ್ಟ ಇದೆ. ಸದ್ವಿಲಕ್ಷಣತ್ವಂಚ ಏನೋ ಸಾಧ್ಯ ಇಲ್ಲ. ಅದೇ ಹೇಳ್ತಿರೋದು ನಾವು, ಅದೇ ಹೇಳ್ತಿರೋದು, ಅದೇ ಪಾಯಿಂಟ್ ಇರೋದು. ಸನ್ಮಾತ್ರ ಅಲ್ಲಿ ಇರಲಿ. ಇವತ್ತು ನಾಳೆ ದಿವಸ ಅದು ಕಂಟಿನ್ಯೂಷನ್. ಅದು ಬಂದು ಅವತ್ತು ಏನಾಯಿತು ಬಂದು ನೆನ್ಪಿಟ್ಕೋಬೇಕು. ಅವು ಮುಂದೆ ಹೋಗಕ್ಕೆ ಭಾಳ ಸುಲಭ ಆಗುತ್ತೆ. ಒಂದು ಇನ್ನೊಂದು ಮೆಟ್ಲಿಗೆ ಕಾಲಿಡ್ಬೇಕಾದ್ರೆ ಈಗ ಮೊದಲಿಗೆ ಕಾಲು ಏನಾಗಬೇಕು, ಈ ಮೆಟ್ಲ ಮೇಲೆ ಗಟ್ಟಿಯಾಗಬೇಕು. ಇದಿದ್ರೆ ಬಿದ್ದು ಹೋಗ್ಬಿಡ್ತಾರೆ. ಒಂದು ಗಟ್ಟಿಯಾಗಿ ಅದು ಗಟ್ಟಿ ಮಾಡಿದ್ರೆ ಮುಂದೆ ಹೋಗ್ತಾನೆ. ಮತ್ತೆ ಪ್ರತಿಯೊಂದು ಕಾಲಿಟ್ಟ ಜಾಗನೂ ಗಟ್ಟಿಯಾಗಬೇಕು. ಫಸ್ಟ್ ಎಲ್ಲಿ ಗಟ್ಟಿ ಇಲ್ಲ ಬಿದ್ದು ಹೋಗ್ತಾರೆ ಫಸ್ಟ್. ಅದಕ್ಕೆ ಅದು ಮೆಟ್ಲುಗಳಿದ್ದಾಗ ಮುಂದೆ ಎವ್ರಿ ಸ್ಟೆಪ್ ಅಂತ ಕರೀದು, ಇದು ಸ್ಟೆಪ್ಪು ಅದು ಸ್ಟೆಪ್ಪೇ. ಅದು 10 ಸ್ಟೆಪ್ಪು, ಇದು ಅರ್ಥ ಮಾಡ್ಕೊಳ್ಳೋ ಸ್ಟೆಪ್. ಇದು ನೆಕ್ಸ್ಟ್ ಸ್ಟೆಪ್ ಅಂತ ಹೇಳೋದಿಲ್ಲ, ನೆಕ್ಸ್ಟ್ ಸ್ಟೆಪ್. ಅದು ಹಿಂದಿನ ಸ್ಟೆಪ್ ಫರ್ಮ್ ಆಗದೆ ಹೋದರೆ ನೆಕ್ಸ್ಟ್ ಸ್ಟೆಪ್ಪಿಗೆ ಎಂದೂ ಕೂಡ ಹೋಗಕ್ಕೆ ಸಾಧ್ಯನೇ ಇಲ್ಲ. ಓಂ